ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶವಿಪ್ಲಾವಯನ್ನಾಂ ಅವಿರ್ಭೂಯಾದನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 131ನೆಯ ಪ್ರವಚನ. ಧರ್ಮರಾಜನ ವಿಶೇಷ ಪ್ರಶ್ನೆಗಳು, ಹೋರಾಟದವರ ಲಕ್ಷಣಗಳು, ಗತಿಗಳು ಎಲ್ಲ. ಹಾಗೆಯೇ ಮುಂದೆ ಒಂದು ಧರ್ಮರಾಜ ಪ್ರಶ್ನೆ ಕೇಳುತ್ತಾನೆ, ಜೈನ್ಯಾಹ ಇಂಚರೂಪಾಣಿ ಅಂತ. ಹೋರಾಟದಲ್ಲಿ ಗೆಲ್ಲುವವರ ಲಕ್ಷಣ ಹೇಗಿರ್ತದೆ, ಎಂತಹ ರೂಪಗಳು, ಕಾನಿ ರೂಪಾಣಿ ಯಾವ ನಮೂನೆ ಇರ್ತದೆ ಅಂದರೆ ಶಕುನಗಳಾಗಲಿ ಸೈನ್ಯದ ಲಕ್ಷಣಗಳಾಗಲಿ ಇದರ ಬಗ್ಗೆ ಕೇಳಬೇಕು ತಾನು ಅಂತ ತನ್ಮೇ ಬ್ರೂಹಿ ಪಿತಾಮಹ ಅಂತ ಕೇಳುತ್ತಾ ಇದ್ದಾನೆ. ಅದಕ್ಕೆ ಭೀಷ್ಮರು ಹೇಳುತ್ತಾರೆ, ಗೆಲ್ಲುವುದು ಅಂದ್ರೆ ಎಂಥದ್ದು ಮೊದಲದಕ್ಕೊಂದು ಗೆರೆ ಹೇಳುತ್ತಾರೆ. ಮನುಷ್ಯನ ಪ್ರಯತ್ನದಲ್ಲಿ ಎಲ್ಲಿ ಆದರೂ ಏನಾದರೂ ಆಗ್ತದ? ಆಗುವುದಿಲ್ಲ. ಮನುಷ್ಯನಿಗೆ ಅವನ ಪ್ರಯತ್ನಕ್ಕೆ ಕಾಲ ಒದಗಿ ಬರಬೇಕು. ಅಂದರೆ ದೇವರು ಅದಕ್ಕೆ ಅನುಕೂಲವಾಗಿರಬೇಕು. ಆದ್ರಿಂದ ಮೊದಲು ಸೋಲಿಕ್ಕಾಗಲಿ ಗೆಲ್ಲಿಕ್ಕಾಗಲಿ ದೇವರೇ ಕಾರಣ. ದೇವರ ಕೋಪ ಅಂತೇವೆ ನಾವು. ಕೋಪ ಯಾಕೆ ಮಾಡ್ತಾನೆ ದೇವರಲ್ವಾ? ಆ ಪರಿಸ್ಥಿತಿಗೆ ಅವನ ಯೋಗ್ಯತೆ ಅದುವೇ ಆಗಿರಬೇಕು. ಅದರಿಂದ ಅಷ್ಟೇ ಮಾಡ್ತಾನೆ. ಕೆಲವೊಮ್ಮೆ ಕೆಲವೆಡೆ ಸೋಲಿಸುವ ಮೂಲಕ ಕೆಲವೊಂದು ಅವನಿಗೆ ಸಿಗುವಂತೆ ಮಾಡುತ್ತಾನೆ. ಕೆಲವೊಮ್ಮೆ ಸೋತಾಗ ಬಹಳ ದೊಡ್ಡ ವೈರಾಗ್ಯದಿಂದ ಆತ ಬಹಳ ದೊಡ್ಡ ಸಾಧನೆಯನ್ನೇ ಮಾಡಿಬಿಡುತ್ತಾನೆ. ಆದ್ರಿಂದ ಪ್ರಯತ್ನದ ಮೇಲೆ ಯಾವುದೇ ಈ ಗೆರೆಗಳು ಸುಮಾರು ಸರ್ತಿ ಭಾರತದಲ್ಲಿ ಹಿಂದೆ ಬಂದಿದೆ. ಅಂದು ದುರ್ಯೋಧನದನ್ನು ಬಹಳಷ್ಟು ಹೊಲಬಿದ್ದಾನೆ. ಎಷ್ಟೆಲ್ಲ ನಾವು ಪ್ರಯತ್ನ ಪಟ್ಟರು ಪಾಂಡವರನ್ನು ಕಂಪ್ರೆಸ್ ಮಾಡಲಿಕ್ಕೆ ಆಗಲಿಲ್ಲ, ಸೋಲಿಸ್ಲಿಕ್ಕೆ ಆಗಲಿಲ್ಲ, ತಡಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡು ಅವರನ್ನು ಮುಗಿಸ್ಲಿಕ್ಕೆ ಆಗಲಿಲ್ಲ. ಅದರಿಂದ ಏನು ಪ್ರಯತ್ನ ಮಾಡಿದ್ರೂ ಆಗುವುದಿಲ್ಲ, ದೈವವೇ ಶ್ರೇಷ್ಠ ಅಂತ ಆತ ತನ್ನ ಬದುಕಿನ ಬಹಳ ದೊಡ್ಡದಾದ ಬೇಕಾದಷ್ಟು ಪ್ರಯತ್ನಗಳಲ್ಲಿ ಸೋತಿದ್ದಾನೆ ಮಾಡಿ. ಹಾಗಾಗಿ ಭೀಷ್ಮರು ಹೇಳುತ್ತಾರೆ, ದೈವ ಅಂದ್ರೆ ಅದೃಷ್ಟ ಅಂದ್ರೆ ದೇವರೇ. ಈಶ್ವರೋ ದೈವಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವತಃ ಅಂತ. ಸರ್ವದೇವೋತ್ತಮನಾದವನನ್ನು ದೈವ ಅಂತ ಕರೀತಾರೆ. ದೆವ್ವ ಅಲ್ಲ, ವಕಾರಕ್ಕೆ ಅಡಿವತ್ತಲ್ಲ, ಅದು ದೆವ್ವ. ದೆವ್ವ ಅಂದ್ರೆ ಭೂತಗಳು, ಕಾಡು ಶಕ್ತಿಗಳು, ಪ್ರಯೋಜನ ಇಲ್ಲದವುಗಳು, ಅಥವಾ ಗಣಗಳು ಬೇಕಾದ್ರೆ. ಇದು ಹಾಗಲ್ಲ. ದೈವಂಚೈವಾತ್ರ ಪಂಚಮಂ ಅಂತ ಕೃಷ್ಣ ಕಾರಣಕೋಟಿಯನ್ನು ಹೇಳುವಾಗ ಮುಖ್ಯವಾದ ಕಾರಣ ಅದು ಭಗವಂತ ಅಂತ ಉಲ್ಲೇಖ ಮಾಡುತ್ತಾನೆ. ಹಾಗಾಗಿ ಅಂತಹ ಭಗವಂತ ಅವನ ಮೇಲೆ ಪ್ರಸನ್ನನಾದರೆ ಅವನ ಪಾಳೆ ಜಯಿಸ್ತದೆ. ದೇವರು ಇಷ್ಟಪಡದಿದ್ರೆ ಮನುಷ್ಯನ ಟೈಮ್ ನೋಡಿಕೊಂಡು ಮಾನುಷೇ ಕಾಲ ಚೋದಿತೆ ಅಂತ, ಮನುಷ್ಯನ ಸಮಯ ಸರಿ ಇಲ್ಲ ಆದರೆ ಅವನತಿಯ ಕಾಲ ಅಂತ ಆದರೆ ಅವನಿಗೆ ಬೆಳಗುವ ಜಯಿಸುವ ಸಾಮರ್ಥ್ಯದ ಪ್ರಶ್ನೆ ಅಲ್ಲ, ಆ ಸಮಯ ಅಲ್ಲ ಅಂತ ಆದರೆ ಅವನು ಅಂತ ಹೊತ್ತಿನಲ್ಲಿ ದೈವಂ ಪೂರ್ವ ವಿಕುರುತೆ, ದೇವರು ಮೊದಲಿಗೆ ಮಾಡಿಬಿಡ್ತಾನೆ, ವಿರುದ್ಧವಾದಂತಹ ವ್ಯವಸ್ಥೆಯನ್ನು ಮಾಡಿಬಿಡ್ತಾನೆ ಅಂತ. ಹಾಗಾಗಿ ಎಲ್ಲವೂ ಕೆಲವೊಮ್ಮೆ ಏನೋ ಒಬ್ಬ ಬಾರದಿರುವಂತೆ, ಇನ್ನೇನೋ ಆಗುವಂತೆ, ಎಲ್ಲ ಹಾಗೆ
ಹೀಗೆ ವಿಚಿತ್ರವಾದಂತಹ ನೆಲೆಯಲ್ಲಿ ಹೋರಾಟದಲ್ಲಿನ ಗೆಲುವಿದೆ ಅಂತ ಮೊದಲು ತಿಳಿಸ್ತಾ, ತದ್ ವಿದ್ವಾಂಸಃ ಅನುಪಶ್ಯಂತಿ ಜ್ಞಾನದೀರ್ಘೇಣ ಚಕ್ಷುಷ. ದೇವರು ಒಲಿತಾನೋ ಇಲ್ಲವೋ, ಒಲಿದಿದ್ದಾನೋ ಇಲ್ಲವೋ, ಕೆಲಸದಲ್ಲಿ ಜಯ ಉಂಟೋ ಇಲ್ಲವೋ, ಇದನ್ನೆಲ್ಲ ತಿಳಿಬೇಕಾದ್ರೆ ಜ್ಞಾನಿಗಳು ಮಾತಾಡಬೇಕು. ಆ ವಿಷಯವನ್ನು ಅರಿತವರು. ನೀವು ಯಾರ ಹತ್ರ ಕೇಳಿ ಪ್ರಯೋಜನ ಇಲ್ಲ. ಕೆಲವೊಮ್ಮೆ ಗಮತ ಇರುತ್ತೆ, ಅಂದ್ರೆ ಚಾಲ್ತಿಯಲ್ಲಿ ಇರುತ್ತೆ. ಸುಮಾರಾಗಿ ಹೆಚ್ಚಿನವರಿಗೆಲ್ಲ ದೇವಸ್ಥಾನದ ಅರ್ಚಕರು ಚಾಲ್ತಿಯಲ್ಲಿ ಇರ್ತಾರೆ, ಅಂದ್ರೆ ಮಾತಾಡಲಿಕ್ಕೆ, ಕೇಳಿಕೊಳ್ಳಿಕ್ಕೆ. ಅವರಲ್ಲಿ ಏನೋ ಕೆಲವೊಮ್ಮೆ ಯಾವ್ಯಾವುದೋ ಕೆಲವು ಪ್ರಕರಣಗಳ ಬಗ್ಗೆ, ಸಾಧನೆಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ, ಆಚರಣೆಗಳ ಬಗ್ಗೆ, ಕೆಲವೊಮ್ಮೆ ಪೌರೈತ್ಯದ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಎಲ್ಲ ಕೇಳುತ್ತಾರೆ. ನಿಜವಾಗಿ ಅವರಿಗೆ ಅದೆಲ್ಲ ಗೊತ್ತಿರಬೇಕು ಅಂತಿಲ್ಲ. ಗೊತ್ತಿರತಕ್ಕ ಅರ್ಚಕರು ಇಲ್ಲ ಅಂತಲ್ಲ, ಆದ್ರೆ ಅರ್ಚಕರಿಗೆ ಅದೆಲ್ಲ ತಿಳ್ಕೊಳ್ಳುವಷ್ಟು ಪುರುಸೊತ್ತಿಲ್ಲ. ಅವರೇ ಹೇಳಿಕೊಂಡಾಗಿ ಅವರಿಗೆ ಸಹಜವಾಗಿ ಪೂಜೆಯ ಪದ್ಧತಿಗಳ ಬಗ್ಗೆ ಪೂರ್ಣ ಜ್ಞಾನ ಇರುವುದಿಲ್ಲ ಅಂತ ಅವರೇ ಹೇಳಿಕೊಳ್ತಾರೆ. ಕೆಲವೊಮ್ಮೆ ಆಗ್ಲಿಲ್ಲ ಅಂತ, ಎಷ್ಟೋ ಕಲ್ತದ್ದು ಅಷ್ಟೇ ಅಂತ. ಹಾಗಿರುವಾಗ ಉಳಿದದ್ದೇಲಿ ಗೊತ್ತಾಗತ್ತೆ. ಆದ್ರೂ ಹೇಳುವ ಚಾಪಲ, ಅಂದ್ರೆ ಕೇಳಿದ್ದಾರಲ್ಲ, ತಮ್ಮಲ್ಲಿ ಅಜ್ಞಾನ ಉಂಟು ಅಂತ ಗೊತ್ತಾಗಬಾರ್ದಲ್ಲ ಅವರಿಗೆ ಅಂತ, ಅದರಿಂದ ತಪ್ಪಾಗತ್ತೆ. ನಿಜವಾಗಿ ಅಂತವರ ಹತ್ರ ಕೇಳಬಾರ್ದು. ನಮಗೆ ಆಸ್ಪತ್ರೆ ಇದೆ, ವೈದ್ಯರಿದ್ದಾರೆ ಅಂತ ನಾವು ಎಲ್ಲವನ್ನ ಅವರ ಹತ್ರ ಕೇಳಲಿಕ್ಕೆ ಬರುವುದಿಲ್ಲ. ಹಾಗಂತ ವೈದ್ಯರು ನನಗೆ ಗೊತ್ತಿಲ್ಲ ಹೇಳಲಿಕ್ಕೂ ಹೋಗುವುದಿಲ್ಲ. ಸುಮಾರಾಗಿ ಕೆಲವೊಮ್ಮೆ ಹೇಳುತ್ತಾರೆ, ಇಲ್ಲಿ ಇಲ್ಲ, ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ಬೇರೆ ಕಡೆ ಇದೆ, ಅಲ್ಲಿ ನೀವು ಹೋಗಿ ಅಂತ ಹೇಳುತ್ತಾರೆ. ತುಂಬಾ ಆತ್ಮೀಯರಿದ್ರೆ. ಇಲ್ಲಾಂದ್ರೆ ಮೇಲಿಂದ ಮೇಲಾದ್ರೆ ಕೆಲವೊಮ್ಮೆ ಇವತ್ತಿನ ಫೀಸ್ ಆಗತ್ತಲ್ಲ ಅಂತ ಹತ್ತಿರ ಬರ್ತಾರೆ. ಆದ್ರೆ ನಾವೇ ನೋಡಿ ಹೋಗಬೇಕು, ಬೋರ್ಡು ನೋಡಿ. ವೈದ್ಯರೊಂದು ಮಾತ್ರ ಅಲ್ಲ, ಅದು ನಮಗೆ ಕಾಯಿಲೆಗೆ ಯೋಗ್ಯನ ಅಂತ ಸ್ಪೆಷಲಿಸ್ಟ್ ಬರೆದಿದ್ದಾನ. ಕಣ್ಣು, ಕಿವಿ ಇವೆಲ್ಲ ತೋರಿಸಲಿಕ್ಕೆ ಸಾಮಾನ್ಯ ವೈದ್ಯರಲ್ಲಿ ಆಗುವುದಿಲ್ಲ. ಅದಕ್ಕೆ ENT ಅಂತ ಇರ್ತದೆ, ಸ್ಪೆಷಲಿಸ್ಟ್ಗಳಿರ್ತಾರೆ. ಆದ್ರೆ ನಾವು ಸಾಮಾನ್ಯ ವೈದ್ಯನ ಹತ್ರ ಹೋಗಿ ಕಣ್ಣು ಸಮ ಇಲ್ಲ ಹೇಳಲಿಕ್ಕೆ ಹೇಳಬಾರ್ದು ಅಂತೇನಿಲ್ಲ, ಅವನು ಕೇಳಬಾರ್ದು ಅಂತಿಲ್ಲ. ಅದಕ್ಕೆ ಅವನಲ್ಲಿ ಮದ್ದು ಇಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಇಂಥದ್ದೆಲ್ಲ ನಮೂನೆಗಳು. ಹೀಗೆ ವಾಸ್ತವವಾಗಿ ಇಲ್ಲಿ ಭೀಷ್ಮರು ಹೇಳುತ್ತಾರೆ, ಈ ದೈವದ ವಿಕೋಪವೋ ಅಥವಾ ಪ್ರತಾಪವೋ ಅಥವಾ ಅನುಗ್ರಹವೋ ನಮ್ಮ ಇವತ್ತಿನ ಹೋರಾಟದಂಗಳದಲ್ಲಿ, ನಮ್ಮ ಪಾಳಯಕ್ಕೆ, ನಮ್ಮ ಸೈನ್ಯಕ್ಕೆ ಏನಿದೆ, ಜಯವೋ ಸೋಲೋ ಹೇಗೆ ಗೊತ್ತಾಗಬೇಕು. ಅದಕ್ಕೆ ತದ್ವಿದ್ವಾಂಸ, ಅದಕ್ಕೆ ಅದನ್ನೇ ತಿಳಿದವರಿದ್ದಾರೆ, ಶಕುನಗಳನ್ನು ತಿಳಿದವರಿದ್ದಾರೆ, ವ್ಯವಸ್ಥೆಯನ್ನು ನೋಡುವವರಿದ್ದಾರೆ, ಹೇಳುವವರಿದ್ದಾರೆ, ಚೆನ್ನಾಗಿ ಅರ್ಥ ಮಾಡಿಕೊಂಡವರಿದ್ದಾರೆ. ಅವರು ನೋಡುವುದೆಲ್ಲಿಂದ ಮತ್ತೆ? ನೀವು ಶಕುನ ನೋಡಿದ್ರೆ ತಗದು ಶಕುನಕ್ಕೊಂದು ಮಾರ್ಕ್ ಹಾಕುವ ಅಂತ ಹೇಳಿಕೊಂಡು ಎಂತ ಹೇಳಿ ಅಲ್ಲ, ಶಕುನಗಳು ಹೇಗಿರುತ್ತವೆ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ, ನೋಡಿಬಿಟ್ರೆ ಈ ಹಲ್ಲಿ ಶಕುನ ಇದ್ದಾಗೆ, ಕೆಲವೊಮ್ಮೆ ಹಲ್ಲಿ ಪತನದ ಕಥೆ ಎಲ್ಲ ಇದ್ದಾಗೆ ಹೇಳಿಬಿಡುವ. ಚಾರ್ಟ್ ನೋಡಿ ಅಂದ್ರೆ ಅದಕ್ಕೆ ಹೇಳ್ತಾನೆ, ತದ್ವಿದ್ವಾಂಸ ಅನುಪಶ್ಯಂತಿ ಜ್ಞಾನದೀರ್ಘೇಣ ಚಕ್ಷುಷ ಅಂತ. ಅವರು ಖಾಲಿ ಇವತ್ತಿನ ಈಗಿನ ಪರಿಸ್ಥಿತಿ ಎರಡು ಕಡೆಯೂ ಶಕುನವಂತಪ್ಪ, ಒಂದೇ ನಮನೆ. ಎಂತ ಮಾಡ್ತೀರಿ ನೀವು? ಗರುಡ ಹಾಕಿ ನಿಮಗೆ ಪ್ರದಕ್ಷಿಣೆಯಾಗಿ ಹಾರಬೇಕಲ್ಲ, ಹಾರಿತು. ಆ ಪಾಳೆಯದಲ್ಲಿ ಹಾರಿತದು. ಯಾಕೆಂದ್ರೆ ತಲೆಯೆಲ್ಲ ರಾಶಿ ಕಂಡಾಗ ಅದಕ್ಕೇನು ಹೊಳಿತದೆ, ಹಾಗಾಗಿ ಅದು ತನ್ನಷ್ಟಿಗೆ ಓಡಿ ಬರ್ತದೆ. ಇತ್ತ ಒಂದು ಸುತ್ತವಂತು, ಇಲ್ಲೇನು ತಲೆಯಲ್ಲಿ ಅದಕ್ಕೆ ಕಾಣಲಿಲ್ಲ, ಆಚೆ ತಲೆಯಲ್ಲಿ ಹುಡುಕ್ಲಿಕ್ಕೆ ನೋಡಿದ್ದು. ಏನ್ ಮಾಡುವ ಈಗ? ಹಾಗಾಗಿ ಕೆಲವೊಮ್ಮೆ ಉತ್ಸವದ ಸಂದರ್ಭಗಳಲ್ಲೆಲ್ಲ ಹಗಲಿಗೆ ಉತ್ಸವ ಆದ್ರೆ ಹಗಲಿಗೆ, ಮತ್ತೆ ರಾತ್ರಿಗಾದ್ರೆ ಹದ್ದುಗಳಲ್ಲಿ ಬರಬೇಕು, ಗರುಡಗಳಲ್ಲಿ ಹಾರಬೇಕು. ಹಾಗಾದ್ರೆ ಈಗಲ್ಸ್ಗಳೆಲ್ಲ ಹಾರಲಿಕ್ಕೆ ಬರುತ್ತವೆ. ಯಾಕೆಂದ್ರೆ ಹಗಲು ಬಾನೆತ್ತರದಲ್ಲಿ ಏನೋ ಕೆಲವೆಲ್ಲ ಕಾಣುತ್ತದೆ, ಅವುಗಳಿಗೆ ಜನ ಸಮುದಾಯ ಸೇರಿದೆ ಅಲ್ಲ, ಮೇಲಿಂದಲೇ ರೌಂಡ್ ಮಾಡ್ತಾ ಬರ್ತವೆ. ಅವುಗಳ ಅಭ್ಯಾಸವೇ ಹಾಗೆ, ತಿರುಗುವುದು ಅವುಗಳ ಕ್ರಮ. ಆದ್ರೆ ತಿರುಗುವುದರಲ್ಲಿ ಒಂದು ವೆರೈಟಿ ಇದೆ. ಕೆಲವೊಮ್ಮೆ 8 ಬರೆದ ಹಾಗೆ ತಿರುಗ್ತವೆ, ಕೆಲವೊಮ್ಮೆ ಅಪ್ರದಕ್ಷಿಣೆ ಆಗ್ತವೆ, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಈಗ ಒಂದು ಲೆಕ್ಕಾಚಾರ. ಅದು 3 ಬಿಟ್ರೆ ಇನ್ನೇನು ಆಗುವುದಿಲ್ಲ. ಮತ್ತೆ ಮೇಲೆ ಹಾರುವುದು, ಕೆಳಗೆ ಬರುದು ಅಷ್ಟೇ. ಕಳೆದ ಬಾರಿ ನಾವು ನೋಡಿದ್ದೆ ಅಲ್ಲ, ಕಾಗೆ ಗಲಾಟೆ ನೋಡಿಕೊಂಡಾಗ ನಾನು ಹಾಗೆ ಹಾರ್ತೇನೆ, ಹೀಗೆ ಹಾರ್ತೇನೆ, ಇಷ್ಟೆಲ್ಲ ಬರ್ತದೆ ಅಂತ ಉಡ್ಡಾನಂ ಉಡಾಯನಂ ಎಲ್ಲ ಹೇಳಿಕೊಳ್ಳುವ ಪ್ರಸಂಗಗಳು ನಮಗೆ ಅರ್ಥ ಆಗಿದೆ. ಆಗಲಾರದ ಕೆಲಸದಲ್ಲಿ ಆಗಬೇಕಾದ ಕೆಲಸ ಮಾಡುವ ಒಂದು ಚಾಪಲ ಅಂತ. ಅದರಂತೆ ಇಲ್ಲಿ ಈ ಅರಿವುಳ್ಳವರಿಗೆ ಒಳಗಿನ ಕಣ್ಣಿನಿಂದ ಕಾಣಲಿಕ್ಕೆ ಬರ್ತದೆ ಒಂದು ವಿಷಯ. ಇನ್ನೊಂದು ಅವರ ದೀರ್ಘಕಾಲದ ಅಧ್ಯಯನದಿಂದ ಬರ್ತದೆ. ಜ್ಞಾನ ದೀರ್ಘೇಣ ಚಕ್ಷುಷ ಅಂದಾಗ ಅವರು ನೋಡುವಂಥದ್ದು ಹೊರಗಿನ ಕಣ್ಣಿನಲ್ಲಿ ಅಷ್ಟೇ ಅಲ್ಲ. ಯಾಕೆ ಉಭಯತ್ತರು ಹಾಕಿ ಹಾರತಾ ಇದ್ರೆ, ಮೊದಲು ಇಲ್ಲಿ ಹಾರಿದೆ, ಅದೇ ಮೊದಲು ಇವರಿಗೆ ಜಯ ಆಗ್ತದೆ, ಮತ್ತೆ ಅಲ್ಲಿ ಹಾರಿದೆ, ಮತ್ತೆ ಅವರಿಗೆ ಜಯ ಆಗ್ತದೆ ಹೇಳಿದ್ರೆ ಅರ್ಥ ಎಂದದು. ಹಾಗಾದ್ರೆ ಯಾರು ಸೋಲ್ಬೇಕು, ಯಾರು ಗೆಲ್ಲಬೇಕು? ಹಾಗಾಗಿ ಇಂತಹ
ಭೌತವಾಗಿ ಕಾಣುವ ಕಣ್ಣಿನಿಂದಲೇ ಹೇಳತಕ್ಕಂಥ ಶಕುನಗಳು, ಅದು ಪ್ಲಸ್, ಅದು ಸೇರಿಸಲಿಕ್ಕೆ ಇದೆ. ಅದನ್ನು ಹೇಳುತ್ತಾರೆ ಭೀಷ್ಮರು, ಇಲ್ಲ ಅಲ್ಲ. ಅದು ಅದಕ್ಕಿಂತ ವಿಶೇಷವಾಗಿ ಕೆಲವು ಅಧ್ಯಯನದ ನೆಲೆಯಲ್ಲಿ, ದೀರ್ಘಕಾಲದ ಅಧ್ಯಯನದ ನೆಲೆಯಲ್ಲಿ ಒಂದೆರಡು ದಿನ ಓದಿಕೊಳ್ಳುವುದಲ್ಲ. ನೀವೊಂದು ಚಾರ್ಟ್ ಕೊಟ್ಟು ಬಿಡಿ, ಈಗೆಲ್ಲ ದಿಢೀರ್ ಪುರೋಹಿತರಾಗುವ ನಮೂನೆ ಎಂದೆ, ಅಂದ್ರೆ ಅನ್ವಾದಾನ ಕೊಟ್ಟು ಬಿಡಿ, ಮತ್ತೆಲ್ಲ ಮಾಡಿಬಿಡ್ತೇನೆ, ಮತ್ತೆಲ್ಲ ಮಾಮೂಲಿ ಒಂದೇ ನಮೂನೆಯಲ್ಲ ಹೇಳಿಕೊಂಡ ಹಾಗೆ ಮಂತ್ರ ಹೇಳಿಬಿಡಿ, ಬರೆದುಕೊಡಿ, ಹೇಳಿಬಿಟ್ರೆ ಆಯ್ತಲ್ಲ ಅಂತ. ಹಾಗಾಗಿ ಯಾವ ಮಂತ್ರಗಳೇ ಆಗಲಿ, ಯಾವ ತಂತ್ರಗಳೇ ಆಗಲಿ ಬರೆದು ಕೊಟ್ಟಲ್ಲಿ ನಡೆದು ಹೋಗುತ್ತೆ ಅಂತ ಸಮಾನ ಅಂತ ಹೇಳಿಕೊಂಡು ಒಂದೇ ನಮೂನೆ ಅಂತ. ಆದ್ರಿಂದ ಅದಾಗುವುದಿಲ್ಲ, ಬಹಳ ಕಾಲದ ಅಧ್ಯಯನ ಬೇಕು, ತುಂಬಾ ವಿಚಿತ್ರ ಇದೆ. ಹಾಗಾಗಿ ಅದಕ್ಕೆ ಅದನ್ನೇ ತಿಳಿದವರಿದ್ದಾರೆ, ಅಂತವರಲ್ಲಿ ಕೇಳಬೇಕು. ಅವರು ಮಾಡುತ್ತಾರೆ, ಹೇಳುತ್ತಾರೆ. ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತ ವಿಧಿಂ ಚಾತ್ರ ಜಪ ಹೋಮಾಂಶ್ಚ ತದ್ವಿಧ ಮಂಗಳಾನಿ ಚ ಕುರ್ವಂತಿ ಶಮಯಂತಿ ಅಹಿತಾನಿ ಚ. ಕಂಡಿರತಕ್ಕಂತಹ ಕೆಲವು ಅಪಶಕನಗಳನ್ನು, ಹೆಚ್ಚು ಕಡಿಮೆಗಳನ್ನು ಅದನ್ನೆಲ್ಲ ಸರಿ ಮಾಡಿರ್ಲಿಕ್ಕೆ ಉಂಟು. ಅದು ಮಾಡುವುದು ಯಾರು ಅಂತ ಹೇಳಿದ್ರೆ ತದ್ವಿಧ, ಅಲ್ಲಿ ಹೇಳ್ತಾನೆ ಭೀಷ್ಮ, ಅದನ್ನು ಗೊತ್ತಿದ್ದವರೇ ಮಾಡುದು, ಮತ್ತೆ ನಾವು ಮಾಡುವುದಲ್ಲ. ಒಂಚೂರು ಹೇಳಿಬಿಡಿ, ನಾವು ಮಾಡಿಬಿಡುತ್ತೇವೆ, ಆಗುದಿ, ಹಾಗೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ. ಯಾವುದೇ ಸಂಗತಿ ಆಗಲಿ ಇನ್ನೊಬ್ಬರಿಗೆ ಹೇಳಿಕೊಟ್ಟು ಆಗಿ ಹೋಗುವುದಲ್ಲ. ನಾನು ಅನೇಕ ಕಡೆಯಲ್ಲಿ ನೋಡಿದ್ದೇನೆ, ಕೆಲವೊಮ್ಮೆ ಪ್ರತಿಷ್ಠೆಗೆ ಬಂದಾಗ ಪ್ರತಿಷ್ಠಿತವರೇ ಇರ್ತಾರೆ, ಕೆಲವೊಮ್ಮೆ ಅಲ್ಲಿ ಅವರ ನಾವು ಗಣ್ಯ ವ್ಯಕ್ತಿಗಳು ಅಂತ ನಾವೇ ಕರೆದಿರ್ತೇವೆ. ಕೆಲವೊಮ್ಮೆ ಅವರು ದೊಡ್ಡ ಮೊತ್ತದ ಸಂಪತ್ತನ್ನು ಸುರಿದಿರುತ್ತಾರೆ. ಕೊನೆಗೆ ಅವರ ಹತ್ರ ಹೇಳ್ತಾರೆ, ನೀವೊಂದು ಪ್ರತಿಷ್ಠೆ ಮಾಡಿಬಿಡಿ. ಅಲ್ಲ, ಏನು ಅಂತ ಮಾಡ್ತೀರಿ? ಇಲ್ಲ ಮಾಡಿ, ಮತ್ತೆ ಬರ್ಬೇಕಲ್ಲ, ನೀವು ಹೇಳಿ ಮಂತ್ರ. ಇದು ಒಳ್ಳೆ ವಿಚಾರ ಆಯ್ತಲ್ಲ, ಗಮನ ಇರುತ್ತೆ. ಮದುವೆ ಆಗಿಕೊಳ್ಳುವಾಗ ಯಾರೋ ಮಂತ್ರ ಹೇಳಲಿಕ್ಕೆ, ಯಾರೋ ಕೆಲಸ ಮಾಡಲಿಕ್ಕೆ ಅಂತ. ನಿನ್ನ ಕೈ ಹಿಡಿಯುತ್ತೇನೆ ಅಂತ ಮಂತ್ರವನ್ನು ಹೇಳಬೇಕು, ರೈತ ಹಿಡಿಯುವುದಿವ, ಅದೇ ಹೇಗೆ ಆಗತ್ತೆ? ಮಂತ್ರ ಅವನೇ, ನಾನು ಅಂತ ಹೇಳ್ತಾ ಇದ್ದಾನಲ್ಲ. ಹಾಗೆ ಸಮಾನಾಧಿಕರಣ್ಯ ಇಲ್ಲ, ಇಲ್ಲಿ ವೈಯಧಿಕರಣ್ಯಗಳಿರುವಂಥದ್ದು. ಅದರಲ್ಲಿ ಇಲ್ಲಿ ಭೀಷ್ಮರು ಮತ್ತೆ ಹೇಳುತ್ತಾರೆ, ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಾಯಶ್ಚಿತ್ತ ವಿಧಿಂ, ಅದಕ್ಕೆ ಬೇಕಾಗಿರತಕ್ಕ ಪ್ರಾಯಶ್ಚಿತ್ತವನ್ನು ಮಾಡುತ್ತಾರೆ. ಯಾವುದೆಲ್ಲ ಪ್ರಾಯಶ್ಚಿತ್ತ? ಜಪ ಹೋಮಾಂಶ್ಚ ಅಂತಾರೆ. ಜಪ ಮತ್ತೆ ಹೋಮ ಪ್ರಧಾನವಾಗಿ. ಆ ಜಪ ಮಾಡಲಿಕ್ಕೂ ಗೊತ್ತಿರಬೇಕು ಮಂತ್ರ ಚಿಂತನೆಗಳೆಲ್ಲ, ಹೋಮ ಮಾಡ್ಲಿಕ್ಕೆ ಗೊತ್ತಿರಬೇಕು ತಂತ್ರ ವ್ಯವಸ್ಥೆಗಳನ್ನೆಲ್ಲ. ಹಾಗಾಗಿ ಅದನ್ನೆಲ್ಲ ಅರಿತವರು ಮಾಡುತ್ತಾರೆ. ಇಲ್ಲಾದ್ರೆ ತಿಳಿಯದವರು ಮಾಡಿದ್ರೆ ಏನಾಗತ್ತೆ? ಅದು ಅಮಂಗಳ ಆಗ್ತದೆ, ಒಂದಕ್ಕೊಂದುವರೆ ಆಗತ್ತೆ, ಅದು ಹೆಚ್ಚು ಕಡಿಮೆ ಆಗತ್ತೆ, ಅವನಿಗೆ ಕುತ್ತು ಬೀಳುತ್ತೆ. ಹಾಗಾಗಿ ಅಡಿಗೆಯವನು ತಿಳಿದವನು ಅಡಿಗೆ ಮಾಡಿದ್ರೆ ಊಟ ಮಾಡಲಿಕ್ಕೆ ಬರ್ತದೆ. ತಿಳಿದವನು ಅಡಿಗೆ ಮಾಡಿದ್ರೆ ಅವನು ಊಟದಲ್ಲಿ ಇರುವುದಿಲ್ಲ. ಅಲ್ಲಿ ಎಲ್ಲವೂ ಹೀಗೆ, ಪ್ರತಿಯೊಂದು ಕಡೆಯಲ್ಲಿ ಹಾಗೆ. ಕೆಟ್ಟು ಹೋದ ವಿಮಾನ, ಅದನ್ನು ತಯಾರು ಮಾಡಿ ಸರಿ ಮಾಡಲಿಕ್ಕುಂಟು ಹೇಳಿಕೊಂಡು ಪ್ರಯಾಣಿಕರೆಲ್ಲ ಒಟ್ಟು ಸೇರಿದ್ರೆ ಆಗ್ತದ? ಅದರ ಅರಿವು ಇದ್ದವನಿಗೆ, ತಂತ್ರಜ್ಞಾನ ಇದ್ದವನಿಗೆ ಎಲ್ಲಿ ಕೆಟ್ಟಿದೆ ಎಂದು ಗೊತ್ತಾದ್ರೆ ಏನು ಸರಿ ಮಾಡುವುದು ಅರ್ಥ ಆಗತ್ತೆ. ಹೀಗೆ ಎಲ್ಲವೂ ಆಗಿ, ಯಂತ್ರ ಆಗಲಿ, ಈ ದೇಹವು ಒಂದು ಯಂತ್ರ ಅಲ್ವಾ. ಹಾಗಾಗಿ ದೇಹ ಎಲ್ಲಿ ಕೆಟ್ಟಿದೆ, ಏನಾಗಿದೆ ಅಂತ ಅದನ್ನು ಅರಿಯುವವನಿದ್ದಾನೆ, ಅವನು ಹೇಳುತ್ತಾನೆ. ಅದರಿಂದ ಚಿಕಿತ್ಸೆಯು ತಿಳಿದವನಿಂದ ಆಗಬೇಕು. ಅರಿವು ಒಂದು ಬೇರೆ, ಚಿಕಿತ್ಸೆ ಒಂದು ಬೇರೆ. ಇದೆರಡು, ಏನಾಗಿದೆ ಡ್ಯಾಮೇಜ್ ಎನ್ನುವುದು ಗೊತ್ತಾಗುವುದೊಂದು ವಿಷಯ, ಅದನ್ನು ಹೇಗೆ ಸರಿ ಮಾಡುವುದು ಎನ್ನುವುದು ಮಗದೊಂದು ವಿಷಯ. ಅದರಿಂದ ಭೀಷ್ಮರು ಹೇಳುತ್ತಾರೆ, ಸರಿ ಮಾಡಿಕೊಡುವವನನ್ನು ಮಾತಾಡಿಸು, ಯಾರ್ಯಾರಿಂದಲೂ ಮಾಡಿ ಪ್ರಯೋಜನ ಇಲ್ಲ. ಮಾಡುವಂಥದ್ದು ಚೆನ್ನಾಗಿರ್ಲಿ. ಮಂಗಳಾನಿಚ ಕುರುವಂತಿ ಶಮಯಂತಿ ಅಹಿತಾನಿಶ. ಕೆಟ್ಟದ್ದನ್ನೆಲ್ಲ ಶಾಂತಿಗೊಳಿಸ್ತಾರೆ, ಇಲ್ಲ ಮಾಡುತ್ತಾರೆ. ಆ ನಂತರ ನಾವು ಸರಿಯಾಗಲಿಕ್ಕೆ ಬರ್ತದೆ. ಹಿಂದೆ ಹೇಳಿದ್ದವನು, ಹೋರಾಟಕ್ಕೋಸ್ಕರವಾದಾಗ ದೇಶ ಕಾಲ ತಿಥಿ ನಕ್ಷತ್ರ ಇವನ್ನೆಲ್ಲ ನೋಡಿ ವ್ಯವಸ್ಥಿತವಾಗಿ ಹೋರಾಟಕ್ಕೆ ಹೊರಡಬೇಕು ಅಂತ. ಯಾವತ್ತಾದ್ರೂ ಹೋರಾಡಿ ಬಿಡುವಲ್ಲ, ಅದೆಲ್ಲ ಲಾಭದಾಯಕ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಹೋರಾಡಿದಾಗ, ಇಂತಹ ನಕ್ಷತ್ರದಲ್ಲಿ ಹೋರಾಡಿದಾಗ ಬೇಗನೆ ಜಯ ಬರುತ್ತೆ, ಸುಲಭದಲ್ಲಿ ಸಾಧ್ಯ ಆಗತ್ತೆ. ಇವೆಲ್ಲ ಯಾಕೆಂದ್ರೆ ನಕ್ಷತ್ರ ಅಥವಾ ತಿಥಿ ಅದು ದೊಡ್ಡ ಸಂಗತಿ ಅಲ್ಲ. ಅಲ್ಲಿನ ಅಭಿಮಾನಿ ದೇವತೆಗಳು ಆ ದಿನದಲ್ಲಿ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಅದರಿಂದ ಕೃತ್ತಿಕಾ ನಕ್ಷತ್ರ ದಿನ ಬೆಂಕಿಯ ಪಾರುಪತ್ಯ ಆಗ್ಲಿಕ್ಕೆ ಹೋಗಿ ಮುಟ್ಟಿದ್ದಲ್ಲೆಲ್ಲ ಬಿಸಿ ಆಗ್ತದೆ. ಅದೇ ಭರಣಿ ನಕ್ಷತ್ರದ ದಿನ ಅದು ಯಮನ ಪಾರುಪತ್ಯಕ್ಕೆ ಒಳಗಾದದ್ರಿಂದ ಆವತ್ತು ಸಾವು ನೋವುಗಳು ಹೆಚ್ಚು ಸಿಗ್ತವೆ. ಇಷ್ಟೇ. ಹೀಗೆ ಆಯಾ ದೇವತೆಗಳ ಆ ದಿನದಲ್ಲಿನ ಇನ್ಫ್ಲುಯೆನ್ಸ್ ಪ್ರಭಾವ ಇರಲಿಕ್ಕೆ ಹೋಗಿ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ ವಿನಿಯೋಗಿಸಬೇಕು. ಒಂದಕ್ಕೊಂದು ಕೆಲವೊಮ್ಮೆ ಹೊಡೆದಾಡ್ತದೆ, ಕೆಲವೊಮ್ಮೆ ಅಂತ ದಿನಗಳನ್ನೆಲ್ಲ ಬಿಡ್ಲಿಕ್ಕೆ ಇರ್ತದೆ. ಅದರಿಂದ ಬಹಳ ಚೆನ್ನಾಗಿ
ಶಾಂತಿ ಮಾಡಿಕೊಂಡು ಹೋರಾಟವನ್ನು ನಡೆಸಬೇಕು. ಆಗ ನಾವು ಜಯದ ಬಗ್ಗೆ, ಲಕ್ಷಣದ ಬಗ್ಗೆ ಕೇಳಲಿಕ್ಕಾಗ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಭೀಷ್ಮರು ಯಾರು ಜಯಿಸ್ತಾರೆ ಅಂದ್ರೆ ನೋಡುವಾಗಲೇ ಗೊತ್ತಾಗ್ತದೆ ಹೇಳ್ತಾರೆ ಅವರು. ಹೇಗೆ ನೋಡುದು? ಯಾರನ್ನು ನೋಡುದು? ಯೋಧರನ್ನು ನೋಡಿ ಒಮ್ಮೆ. ಯಾರು ಗೆಲ್ತಾರೆ, ಯಾರು ಗೆಲ್ಲುವುದು, ಯಾರು ಹೋರಾಡುವುದು, ಯಾರು ಯುದ್ಧ ನಿಪುಣರು, ಯೋಧರಲ್ವಾ? ಅವರನ್ನು ನೋಡಿ. ಉದೀರ್ಣ ಮನಸಃ ಯೋಧಾ ವಾಹನಾನಿ ಚ ಭಾರತ ಯಸ್ಯಾಂ ಭವಂತಿ ಸೇನಾಯಾಂ ಧ್ರುವಂತಸ್ಯ ಜಯೋ ಭವೇತ್. ಯಾರ ಸೈನ್ಯದಲ್ಲಿನ ಮನುಷ್ಯರು ಆರಾಮವಾಗಿ ನಿಂತಿದ್ದಾರೆ, ಮನಸ್ಸು ಬಹಳಷ್ಟು ನಿರಾಳವಾಗಿದೆ, ಕಿರಿಕಿರಿ ಇಲ್ಲ, ತುಮುಲ ಇಲ್ಲ, ಹಾಗೆ ವಾಹನಗಳು, ಕುದುರೆ, ಆನೆ ಇವುಗಳು ಸಹ ಗಮ್ಮತ್ನಲ್ಲಿ ಗೋಣೆಲ್ಲಾಡಿಸ್ತಾ ಬಾಲಲ್ಲಾಡಿಸ್ತಾ ನಿಂತಿವೆ ಅಂದ್ರೆ ಇದು ಗೆಲ್ತದೆ ಅಂತ ಅರ್ಥ. ನೋಡಿ ಲಕ್ಷಣ. ಮನುಷ್ಯರ ಮನಸ್ಸು ಅವರ ಸ್ಥಿತಿಯನ್ನು ಹೇಳುತ್ತದೆ. ನಿಲ್ಲಿಕ್ಕಾಗುವುದಿಲ್ಲ ಅವನಿಗೆ, ತಲೆ ಕೆಟ್ಟವನಿಗೆ ಕೈಕಾಲೆಲ್ಲ ಆಡ್ತಾ ಇರ್ತದೆ, ಏನು ಇಲ್ಲ ಆದ್ರೆ ಮೈಕೈಗಳನ್ನೆಲ್ಲ ತುರಿಸ್ತಾ ಇರ್ತಾನೆ. ಏನಿಲ್ಲ, ತುರಿಕೆ ಇಲ್ಲ, ಮಾಡುತ್ತಾನೆ ಹಾಗೆ. ಏನು ಅತ್ತಿತ್ತ ನೋಡ್ತಾನೆ, ತಲೆ ಹಿಚ್ಚಿಕೊಳ್ಳುತ್ತಾನೆ ಇಲ್ಲ ಅಂದ್ರೆ ಅವನ ಮನಸ್ಸು ಸರಿ ಇಲ್ಲ. ವಾಹನಗಳು ಹಾಗೆ, ಆನೆ ಕುದುರೆ ಇವೆಲ್ಲ ಹಾಗೆ. ಕಾಲಲ್ಲಾಡಿಸುವುದೇನು, ದೋಣಲ್ಲಾಡಿಸುವುದೇನು, ಕೂಗುವುದೇನು, ಸುಮ್ಮನೆ ಕಣ್ಣೀರು ತರಿಸುವುದೇನು, ಇದನ್ನು ಕಾಣುವಾಗಲೇ ಗೊತ್ತಾಗದೆ ಇದು ಸೋಲ್ತದೆ ಅಂತ. ಇದು ಪ್ರೆಡಿಕ್ಟ್ ಅಡ್ವಾನ್ಸ್ ಆಗಿ ಅವುಗಳಿಗೆ ಸಂವೇದನೆಗಳು ಇರ್ತವೆ. ಆದ್ರಿಂದ ನಿರಾಳವಾದ ಮನುಷ್ಯರ ಬಗೆಯನ್ನು ನೋಡಿ, ಯೋಧರನ್ನು ನೋಡಿಯೇ ಗುರುತಿಸಬಹುದು. ಅಲ್ಲ, ನೀವು ಹೇಳಿಕೊಟ್ರಿ ಅಲ್ಲ, ಸ್ವಲ್ಪ ಫ್ರೀಯಾಗಿ ಮೈಂಡ್ ಇದ್ರೆ ಗೆಲುವು ಉಂಟು ಅಂತ ಅರ್ಥ ಕಾಣ್ತದೆ. ಹಾಗೆ ಮಾಡಿಕೊಂಡಿದ್ದಾರೆ ಇವರು. ಇಲ್ಲ, ಬಲಾತ್ಕಾರದಾಗಿ ಮೋರೆಯಲ್ಲಿ ಎಷ್ಟು ಕಹಿ ಅನುಭವಗಳು ಹೊತ್ತವರಿಗೆ ಒಳಗೆ ಎಷ್ಟು ಬಲಾತ್ಕಾರವಾಗಿ ಮೋರೆಯಲ್ಲಿ ನಗು ತರಲಿಕ್ಕೆ ಆಗುವುದಿಲ್ಲ. ಆ ಮೋರೆಯಲ್ಲಿನ ಸಿಡುಕು, ಕಣ್ಣಿನಲ್ಲಿನ ನೋವು ಇವನ್ನೆಲ್ಲ ಮುಚ್ಚಿಡ್ಲಿಕ್ಕೆ ಬರುವುದಿಲ್ಲ. ಎಷ್ಟಾದರೂ ಗೊತ್ತಾಗತ್ತೆ. ಅವನು ಬಲಾತ್ಕಾರವಾಗಿ ನಾಟಕೀಯವಾಗಿ ನಗುವುದನ್ನು ತೋರಿಸಿಕೊಟ್ಟಾಗ ಆ ತುಟಿ, ಆ ಸೌಂಡ್ ಅದು ಹೇಳುತ್ತದೆ, ಇದು ಇಲ್ಲ, ಅದಲ್ಲ ಅಂತ. ಇದು ಕುತ್ತಿಗೆ ಮೇಲಿನದ್ದು, ಇದು ಹೃದಯ ತುಂಬಿ ಬಂದದ್ದಲ್ಲ ಅಂತ ಅರ್ಥ ಆಗುತ್ತೆ. ಕಣ್ಣು ಹಾಗೆ ಹೇಳುತ್ತದೆ. ಅದು ಬಹಳ ಚೆನ್ನಾಗಿ. ಎಷ್ಟಾದ್ರೂ ಇಲ್ಲ, ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಏನು ಪ್ರಾಕ್ಟೀಸ್ ಮಾಡಿದ್ರು ಮನಸ್ಸು ಮಾತಾಡುತ್ತದೆ. ಮಾತಾಡುವಾಗ ಮನಸ್ಸು ಬಹಿರಂಗಗೊಳ್ಳುತ್ತದೆ. ಹೀಗಾಗಿ ನಾವು ಬಲಾತ್ಕಾರದಲ್ಲಿ ಎಷ್ಟು ಮಾಡಿದ್ರು ವಾಹನಗಳಿಗೆ ಅಂತದ್ದೆಲ್ಲ ನಾಟಕ ಮಾಡಲಿ ಬರುವುದಿಲ್ಲ. ಆನೆ ಕುದುರೆಗಳೆಲ್ಲ ನೋಡಿ ಗಮ್ಮತ್ತಿದ್ದಾಗಿರಿ, ಯಾರ ಹತ್ರ ಹೇಳೋದು? ಅವುಗಳ ಕಿವಿ ಹತ್ರ ನೀನು ಬೊಬ್ಬೆ ಆಗಿದ್ರೆ ಅವುಗಳ ಕಿವಿಯೆಲ್ಲ ಆಡಿಸ್ತೇವೆ ಅಷ್ಟೇ. ಅದೊಂದು ಕಿರಿಕಿರಿ ಎಷ್ಟರಾದಗಳಿಗೆ. ಆದ್ರೆ ನೀವೇನು ಮಾಡಿದ್ರು ಮನುಷ್ಯ ಎಲ್ಲಿ ಆದರೂ ನಾಟಕ ಮಾಡಿ ಮಿಥ್ಯಾಚಾರ ಸವಚ್ಯತೆ ಕೃಷ್ಣ ಹೇಳಿದ ಹಾಗೆ ಅವನು ಹೊರಗಿನಿಂದ ಬಹಳ ಗೌಚಿಯಾಗಿ ಕೆಂಪು ಬಟ್ಟೆಗಳನ್ನೆಲ್ಲ ಹಾಕಿಕೊಂಡದ್ರ ಮೇಲೆ ಒಂದಿಷ್ಟು ದೊಡ್ಡ ಲಿಂಬೆ ಪುಳಿ ಗಾತ್ರದ ಕಾಯಿಗಳನ್ನೆಲ್ಲ ಸಿಕ್ಕಿಸಿಕೊಂಡು ಹಣೆ ತುಂಬ ಅವನು ಬೇಕಾದಷ್ಟು ಹಚ್ಚಿಕೊಂಡು ನಿಲ್ಲಬಹುದು. ಅದರ ಒಳಗಿಂದ ಅವನ ವಾಸನೆಗಳು, ಅವನ ದುರ್ವ್ಯಸನಗಳು, ಅವನು ಕುಡಿದ ಬಡಿದ ಹಿಡಿದ ಸಂಗತಿಗಳು ಅದು ಬಣ್ಣ ಬಣ್ಣವಾಗಿ ಕಾಣ್ತಾ ಇರುವಾಗ ಅವನು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಇದೆಲ್ಲ ಕೃಷ್ಣ ಹೇಳಿದ್ದಾನೆ, ಇದೆಲ್ಲ ಮುಚ್ಚಿಕೊಂಡು ಮಾಡಿದವ ಬಹಳ ದೊಡ್ಡ ಡೇಂಜರ್ ಫೆಲೋ ಅಂತ ಮಿಥ್ಯಾಚಾರ ಸವಚ್ಚಿದೆ. ಆದ್ರಿಂದ ಆನೆಗಳಿಗೆ ಕುದುರೆಗಳಿಗೆಲ್ಲ ಮೋಸ ಮಾಡಲಿಕ್ಕೆಲ್ಲ ಬರುವುದಿಲ್ಲ. ಅವುಗಳಿಗೆ ಸಂಕಟ ಆದ್ರೆ ಸಂಕಟವೇ. ಸಂಕಟ ಇಲ್ಲದಿದ್ದಾಗ, ಆರಾಮಿದ್ದಾಗ ಸಂಕಟದಿಂದ ನಾಟಕ ಮಾಡ್ಲಿಕ್ಕೆ ಬರುವುದಿಲ್ಲ ಅವುಗಳಿಗೆ. ಮನುಷ್ಯ ನೋಡಿ ಪೂರ ಸರಿ ಇರ್ತಾನೆ, ಸೋತಾಗೆ, ಏಳ್ಲಿಕ್ಕೆ ಕೊಡದವನಾಗೆ, ಸೇಂಕಿ ಬಿಡುವವನಾಗೆ, ಪ್ರತಿ ಸತ್ಯವೂ ಅವನೇ ಮಾಡೋದವನು. ಯಾರಾದ್ರೂ ಕೇಳಿ ಅಯ್ಯೋ ಪಾಪವೇ ಅನ್ನಿಸ್ಬೇಕು ಅಂತ ಯಾವತ್ತೂ ನೋಡಿದ್ರು ಖಾಲಿ 10 ಹೆಜ್ಜೆ ಹೋದಾಗಲೇ ಅಲ್ಲಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾರು ಇಲ್ಲದಿದ್ದಾಗ 100 ಹೆಜ್ಜೆ ಹೋಗುವ ಸಮಯ ಇರ್ತಾನೆ. ಇದೆಲ್ಲ ಕೆಲವು ಅಧಿಕಾರಿಗಳಲ್ಲಿ ಇಂತಹ ಒಂದು ಸ್ಲಿಪ್ಸ್ಗಳಿರ್ತವೆ ಬಹಳ ಚೆನ್ನಾಗಿ. ಯಾರಾದ್ರೂ ಮೇಲಧಿಕಾರಿಗಳು ಬಂದಾಗ ಇವರೆಲ್ಲ ಭಾರಿ ಓಡಾಡಿಕೊಂಡು ಸುಸ್ತಾದವರಾಗಿ ಮಾಡ್ತಾರೆ. ಇದೆಲ್ಲ ತಪ್ಪು ಅಂತಾನೆ. ಆದ್ರಿಂದ ಇವೆಲ್ಲ ಮೇಲುನೋಟದಲ್ಲಿಯೇ ಸಹಜವಾಗಿ ಕಾಣುವ ಲಕ್ಷಣಗಳು ಅಂತ ಹೇಳಲಿಕ್ಕೋಸ್ಕರ ವಾಹನಗಳನ್ನು ಇಟ್ಟುಕೊಂಡ್ರು ಭೀಷ್ಮರು ಹೇಳುವಾಗ. ಮತ್ತೆ ಹೇಳ್ತಾರೆ, ಅನ್ವೇವ ವಾಯವೋ ಯಾಂತಿ ತಥೈವ ಇಂದ್ರಧನುಂಷಿ ಚ ಅನುಪ್ಲವಂತೆ ಮೇಘಾಶ್ಚ ತತ ಆದಿತ್ಯಸ್ಯ ರಶ್ಮೈ. ಯಾವ ಸೈನ್ಯದ ಹಿಂದ್ಗಡೆಯಿಂದ ಗಾಳಿ ಬೀಸ್ತದೆ ನೋಡಿ, ಇದು ಮಾಡ್ಲಿಕ್ಕೆ ಬರ್ತದ? ಪ್ರಕೃತಿ ಇದು. ಗಾಳಿಯ ಫೋರ್ಸ್ ಯಾವ ಕಡೆಯಿಂದ ಎಲ್ಲಿಗೆ ಉಂಟು ಅಂತ
ಯಾವ ಸೈನ್ಯದ ಹಿಂದುಗಡೆಯಿಂದ ಗಾಳಿ ಬಂತೋ ಆ ಸೈನ್ಯ ಗೆಲ್ತದೆ ಅಂತ ಅರ್ಥ. ಹಾಗಾದ್ರೆ ನಾವು ಆಗಿ ನಿಲ್ಲಿ ನಿಂತ ಬಳಿಕ ಅಲ್ಲಿ ಗಾಳಿಯಿಂದ ಬರ್ತದೆ. ಗಾಳಿಗೆ ಗೆಲ್ಲುವವರು ಯಾರು ಗೊತ್ತು? ಅಂದ್ರೆ ಹಿಂಬದಿಯಿಂದ ಅದು ಗಾಳಿ ಹಾಕಿ ಕಳಿಸ್ತದೆ, ಆಗಲಿ ಅಂತ, ಗೆಲ್ತದೆ ಅಂತ. ಹಾಗಾಗಿ ಗೆಲ್ಲುವ ಪಕ್ಷದ ಹಿಂಬದಿಯಿಂದ ಗಾಳಿ ಬೀಸಿದರೆ ಅಥವಾ ಯಾವ ಪಕ್ಷದಲ್ಲಿ ಗಾಳಿ ಬೀಸುತ್ತದೋ ಹಿಂದ್ಗಡೆಯಿಂದ ಅದು ಗೆಲ್ತದೆ ಪಕ್ಷ ಅಂತ ಅರ್ಥ. ಮತ್ತೆ ಇನ್ನು ಹೇಳ್ತಾನೆ ತಥೈವ ಇಂದ್ರಧನುಷಿಚ, ಕಾಮನ ಬಿಲ್ಲು ಯಾವ ಸೈನ್ಯದ ಹಿಂದಕ್ಕೆ ಕಾಣ್ತಾ ಉಂಟು ಅದು ಗೆಲ್ತದೆ. ಇನ್ನೊಂದು ಲಕ್ಷಣ ಅನುಪ್ಲವಂತೆ ಮೇಘಾಶ್ಚ, ಯಾವ ಸೈನ್ಯದ ಹಿಂಬದಿಯಿಂದ ಮೋಡಗಳು ಓಡ್ತಾ ಇವೆ, ಚಲಿಸ್ತಾ ಇವೆ, ಅದು ಪಕ್ಷ ಗೆಲ್ಲುತ್ತೆ. ಯಾವ ಪಕ್ಷದ ಹಿಂದಕ್ಕೆ ಸೂರ್ಯನ ರಶ್ಮಿಗಳು ಬಂದಿವೆ, ಮುಟ್ಟಿವೆ, ಇದೆಲ್ಲ ಉಲ್ಲೇಖ ಮಾಡುವ ರೀತಿಯವರು ಬಹಳ ಚೆನ್ನಾಗಿ. ಹೀಗಾಗಿ ನಾವು ಇಲ್ಲಿ ಹೇಳುವಾಗ ಕೆಲವೊಮ್ಮೆ ಹೇಳ್ತೇವೆ, ಸಮುದ್ರ ಬದಿಯಲ್ಲಿದ್ದಾಗ ಪಡ್ಡೆಬದ ಗಾಳಿ ಇರ್ತದೆ ಅಂತ, ಅಂದ್ರೆ ಪಶ್ಚಿಮ ದಿಕ್ಕಿನಿಂದ ಗಾಳಿ ಹಾರುತ್ತದೆ ಅಂತ. ಹಾಗಾಗಿ ನಾವು ಪೂರ್ವಕ್ಕೆ ಮೊರೆ ಹಾಕಿ ಹೋರಾಟ ನಿಂತರೆ ಇಲ್ಲಿ ಖಂಡಿತವಾಗಿಯೂ ವಿನ್ ಅಂತ. ದಿಕ್ಕು ದಿಶೆಯನ್ನು ಬದಲಿಸಿ ಕೂತ್ರೆ ವಿನ್ ಆಗ್ಲಿಕ್ಕೆ ಇಲ್ಲ ಅಂತ ಏನಲ್ಲ, ಭೌಗೋಳಿಕವಾಗಿ ಅದಕ್ಕೊಂದು ವ್ಯವಸ್ಥೆ ಇದೆ, ಅದನ್ನು ಭೀಷ್ಮ ಮಾತಾಡ್ತಾರೆ. ಆದರೆ ಅಂತ ಸಂದರ್ಭದಲ್ಲಿ ಪಶ್ಚಿಮದ ಗಾಳಿಯು ಅಲ್ಲಾಡದೆ ಪೂರ್ವದಿಂದ ಬರಬಹುದು ಗಾಳಿ ಆವತ್ತು. ಹೇಗೆ ದೈವಂ ಪೂರ್ವಮಿ ಕುರುತೆ, ನೀವು ಏನು ಬದಲಾಯಿಸ್ತೀರೋ ಅದಕ್ಕಿಂತ ಮೊದಲು ದೈವಕ್ಕೆ ಕೆಲಸ ಉಂಟು. ಆದ್ರೆ ಅದೇನ್ ಮಾಡುತ್ತೆ, ಪಶ್ಚಿಮದಲ್ಲಿ ಸಮುದ್ರ ಇದ್ರೂ ಗಾಳಿಯ ಒತ್ತಡ ಕಮ್ಮಿ ಆಗುತ್ತೆ, ಪೂರ್ವದಿಂದ ಗಾಳಿ ಹಾರುತ್ತೆ. ದೂರದಲ್ಲಿ ಸಮುದ್ರ ಇರುವ ಬಹಳ ದೂರದಲ್ಲಿ ನಮಗೆ ತರಿಸ್ತದೆ. ಅದನ್ನ ನೀವು ಬದಲಾಯಿಸಿದ ತಕ್ಷಣ ಅದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡಿಕೊಂಡಲ್ಲಿ ಕೆಲಸ ಆಗುವುದಿಲ್ಲ. ಏನಾದರೂ ಇಂದ್ರಧನಸ್ಸು ಕಾಮನ ಬಿಲ್ಲು ಬಿಡಿಸ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಅಲ್ಲ, ಕಾಮನ ಬಿಲ್ಲು ಬರುವುದು ಸಮಯ ಗೊತ್ತು ನಮಗೆ, ಸಾಮಾನ್ಯ ಸಂಜೆ ಅಂತ ಅಲ್ಲ, ಸಾಮಾನ್ಯ ಸಂಜೆ ಅಲ್ಲ, ಅಪರಾಹ್ನದ ನಂತರ ಬರಬಹುದು. ಖಾಲಿ ಅಪರಾಹ್ನ ಮಾತ್ರ ಅಲ್ಲ, ಹಗಲು ಹೊತ್ತಿಗೂ ಬೇಗನೂ ಬರುವುದುಂಟು. ಅಲ್ಲ, ಬೆಳಿಗ್ಗೆ ಬಂದ್ರೆ ನಾವು ಪಶ್ಚಿಮದಲ್ಲಿ ನಿಲ್ಲಬೇಕು. ಯಾಕೆ, ಪೂರ್ವದಲ್ಲಿ ಬೆಳಿಗ್ಗೆ ಬಂದರೆ ಅದು ಪಶ್ಚಿಮದಲ್ಲಿ ಯಾವ ಹೊತ್ತಾದರೂ ಸೂರ್ಯ ಇದ್ದಕ್ಕಿಂತ ವಿರುದ್ಧ ದಿಕ್ಕಿನಲ್ಲಿ ಕಾಣುವುದು. ಬೆಳಿಗ್ಗೆ ಸೂರ್ಯ ಬಂದ್ರೆ ಪಶ್ಚಿಮದಲ್ಲಿ ಕಾಣುತ್ತೆ ಅಂತ ನಾವು ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ಹೋರಾಟ ಮಾಡುವ ಸಮಯ ನೋಡಿಕೊಂಡು. ಸಂಜೆ ಆದ್ರೆ ಸೂರ್ಯ ಕಂತುತ್ತಾನೆ, ಆದ್ರಿಂದ ಪಶ್ಚಿಮದಲ್ಲಿ ಇರ್ತಾನೆ, ಪೂರ್ವ ದಿಕ್ಕಿನಲ್ಲಿ ಕಾಮನ ಬಿಲ್ಲು ಹೇಳ್ತದೆ, ಹಾಗೆ ಮಾಡುವ ಅಂತ. ಅದಕ್ಕೆ ಹೇಳ್ತಾರೆ, ಇದು ನೀವು ನಿಂತ ಬಳಿಕೆ ಬರಬೇಕು ಕಾಮನ ಬಿಲ್ಲು. ಕಾಮನ ಬಿಲ್ಲು ನೋಡಿ ನೀವು ನಿಲ್ಲುವುದಲ್ಲ, ಅದು ಹೌದಲ್ಲ, ಮತ್ತೆ ನೋಡಿದ್ರೆ ಅದು ಸತ್ಯ. ಅದಾಗ್ಲಿಲ್ಲ, ಇದು ಆಗ್ಲಿಲ್ಲ ಕೆಲಸ. ಮತ್ತೊಂದು ಹೇಳ್ತಾನೆ, ಅನುಪ್ಲವಂತೆ ಮೇಘಾಶ್ಚ, ಈ ಮೋಡಗಳನ್ನು ಓಡಿಸ್ಲಿಕ್ಕಂತೂ ನಮಗೆ ಬರುವುದಿಲ್ಲ. ಇಲ್ಲ, ನೋಡ್ತಾ ಓಡುವುದನ್ನು ತಿಳಿದು ಅದೇನು ಗೊತ್ತೋ, ಒಂದ್ಸರ್ತಿ ಪೂರ್ವಕ್ಕೆ ಓಡ್ತಾ ಇದ್ದದ್ದು ಮತ್ತೆ ಕೂಡಲೇ ಇನ್ನೊಮ್ಮೆ ನೀವು ಚೆನ್ನಾಗಿ ನೋಡಿದ್ರೆ ಪಶ್ಚಿಮಕ್ಕೆ ಓಡತಾ ಇರ್ತದೆ. ಇದು ಎಂತ ವಿಚಿತ್ರ ಅನಿಸ್ತದೆ. ಕೆಲವೊಮ್ಮೆ ಹಾಗೆ ಆಗುವುದುಂಟು. ಅತ್ತ ಓಡುವ ಮೇಘಗಳು ಇತ್ತ ಓಡುವುದುಂಟು, ಇತ್ತ ತಪ್ಪಿಸಿ ಅತ್ತ ಓಡುವುದುಂಟು. ಇನ್ನೊಂದು ಸರಿ ಮಾಡುವುದಾದ್ರೆ ಸೂರ್ಯನ ಕಿರಣಗಳನ್ನು ಅದು ಕ್ರಮಬದ್ಧವಾಗಿ ಪೂರ್ವದಲ್ಲಿ ಸೂರ್ಯೋದಯ ಆದಾಗ ನಾವು ಪಶ್ಚಿಮಕ್ಕೆ ಮೋರೆ ಹಾಕಿ ಕೂತ್ರೆ ನಮ್ಮ ಬೆನ್ನ ಹಿಂದೆ ಸೂರ್ಯರಶ್ಮಿಗಳು ಬರ್ತಾರೆ. ಅದು ಉಳಿದ ಲಕ್ಷಣಗಳು ಇಲ್ಲ ಆಗ್ತವೆ. ಇದು ನಾನು ಹೇಳಿದಲ್ಲ, ಉದ್ದೇಶಪೂರ್ವಕ ಮಾಡಿಕೊಂಡಾಗ ಗೆಲ್ಲೇ ಅಲ್ಲ, ಇರಲಿ ನಿಮಗೆ ಗೆಲ್ಲಬೇಕೇನತಕ್ಕ ಹುಮ್ಮಸ್ಸು ಇರಲಿ. ಆದ್ರೆ ಇದು ಪ್ರಾಥಮಿಕವಾದ ಮತ್ತೆ ಪೂರ್ವಿಕವಾದ ಲಕ್ಷಣಗಳು. ಇವಾಗ ಕೇಳಿದ್ದಕ್ಕೆ ಲಕ್ಷಣ ಎಲ್ಲ ಏನಾಗುತ್ತೆ ಹೇಳಿದ್ದಕ್ಕೆ ಇಂಥ ಲಕ್ಷಣಗಳು ಇರ್ತಾವೆ. ಇನ್ನು ಗೋಮಾಯವಶ್ಚ ಅನುಲೋಮಾಹ, ಸರಿಯಾಗಿ ಕ್ರಮಬದ್ಧವಾಗಿ ಪ್ರದಕ್ಷಿಣಾಕಾರವಾಗಿ ನರಿಗಳು, ಆನಂತರ ಬಕಾಹ ಗೃಧ್ರಾಷ್ಟ ಸರ್ವಶಃ, ಬಗವಕ್ಷಿಗಳು, ಗಿಡುಗಗಳು, ಹದ್ದುಗಳು, ಇವೆಲ್ಲ ಕ್ರಮ ಪ್ರಕಾರವಾಗಿ ಬಲಕ್ಕೆ ಆಚರೇಯು ಅಂದ್ರೆ ಎಡಕ್ಕೆ ಪ್ರದಕ್ಷಿಣಾಕಾರವಾಗಿ, ಅನುಲೋಮ ಆಚರೇಯು ಯದಾ ಸೇನಾಂ ತದಾ ಸಿದ್ಧಿರನ್ನುತ್ತಮ. ಅವುಗಳೊಂದಕ್ಕೆ ಸುತ್ತಾಗಿ ಹೋದ್ರೆ ನಿಜವಾಗಿ ಆಗತ್ತೆ ಅಂತ ಅರ್ಥ, ಗೆಲ್ಲುತ್ತೆ ಅಂತ ಅರ್ಥ. ಯಾವ ಸೈನ್ಯದ ಬಗ್ಗೆಗೆ ಇವುಗಳದ್ದು ಸಂಚಾರ ಎನ್ನುವುದು ಸರಿಯಾಗಿದೆಯೋ ವಿರುದ್ಧವಾಗಿಲ್ಲವೋ ಅಂತ ಸೈನ್ಯ ಗೆಲ್ತದೆ. ಮತ್ತೆ ಈತ ಹೋಮ ಮಾಡಿ ಬಂದಿರ್ತಾನಲ್ಲ, ಪ್ರತಿನಿತ್ಯ ಹೋಮ ಮಾಡಿ ಹೋರಾಟಕ್ಕೆ ಮೊದಲು ಅಗ್ನಿಯ ತೃಪ್ತಿಯೆಲ್ಲ ಆಗಬೇಕು. ಅಗ್ನಿಶಾಲೆಯಲ್ಲಿ ಅಗ್ನಿಯನ್ನು ನೋಡಿ ಮಾತಾಡಲಿಕ್ಕೆ ಬರ್ತದೆ, ಜಯ ಹೇಳಲಿಕ್ಕೆ ಆಗಬೇಕು. ಪ್ರಸನ್ನ ಭಾಹ, ಚಂದವಾದ ಬೆಳಕಿದ್ರೆ, ಪಾವಕಶ್ಚ ಊರ್ಧ್ವರಶ್ಮಿ, ಅದರ
ಕಿರಣಗಳು ಜ್ವಾಲೆಗಳು ಮೇಲ್ಮುಖವಾಗಿದ್ರೆ, ಪ್ರದಕ್ಷಿಣಾವರ್ತ ಶಿಖ ಉರಿಯುವಾಗದು ಪ್ರದಕ್ಷಿಣಾಕಾರವಾಗಿ ಅದರದ್ದು ನಾಲಿಗೆಗಳು ಫ್ಲೈಯರ್ಸ್ಗಳು ಕಂಡ್ರೆ ವಾಸ್ತವವಾಗಿ ವಿಧೂಮ ಹೊಗೆ ಹೆಚ್ಚು ಇಲ್ಲದೆ ಹೋಗಿದ್ರೆ, ಹೊಗೆ ಇಲ್ಲದಿದ್ರೆ ಅಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಗೆಲುವಾಗ್ತದೆ. ನಮ್ಮ ಅಗ್ನಿಯಾಗಾರದಲ್ಲಿನ ಅಗ್ನಿಯನ್ನು ನೋಡಿ ಹೇಳುವ ಕ್ರಮ ಅವರವರದ್ದು. ಪುಣ್ಯಾಹ ಗಂಧಾಶ್ಚ ಆಹುತೀನಾಂ ಭವಂತಿ. ಆಹುತಿ ಕೊಟ್ಟದ್ದರ ಪರಿಮಳ ಚೆನ್ನಾಗಿರುತ್ತದೆ, ವಾಸನೆ ಬರುವುದಿಲ್ಲ ಆಹುತಿಗಳದ್ದು. ತುಪ್ಪದ್ದಾಗಲಿ ಅನ್ನದ್ದಾಗಲಿ ಇತರ ದ್ರವ್ಯಗಳದ್ದಾಗಲಿ ಅಗ್ನಿಗೆ ಆಹುತಿ ಕೊಟ್ಟು ಹೋಮ ಮುಗಿಸಿ ಸಮಿತಿಗಳ ಜೊತೆಯಲ್ಲಿ ಹೊರಟು ಬಂದಾಗ ಅದರ ಪರಿಮಳ ಒಳ್ಳೆದಿರಬೇಕು. ಆ ಹೊಗೆಯೊಟ್ಟಿಗೆ ದ್ರವ್ಯಗಳದ್ದು ಪರಿಮಳ ಒಳ್ಳೆದಿದ್ರೆ ಅದು ಭಿನ್ನ ಆಗ್ತದೆ. ಕೆಟ್ಟ ವಾಸನೆಗಳೆಲ್ಲ ಬರಬಾರದು. ಹಾಗಿದ್ರೆ ಜಯಸೈತದ್ ಭಾವಿನೋ ರೂಪಮಾಹು, ಇದು ಜಯದ ಲಕ್ಷಣ ಅಂತ ಅರ್ಥ. ಗಂಭೀರ ಶಬ್ದಾಶ್ಚ ಮಹಾಸ್ವನಾಶ್ಚ ಶಂಕಾಶ್ಚ ಭೈರ್ಯಶ್ಚ ನದಂತಿ ಅತ್ರ. ಶಂಕ ಬಾರಿಸಿದಾಗ, ನಗರಿ ಬಾರಿಸಿದಾಗ ಸದ್ದುಗಳು ಗಂಭೀರವಾಗಿರಬೇಕು, ಭಾರವಾಗಿರಬೇಕು, ಶುದ್ಧವಾಗಿರಬೇಕು, ದೊಡ್ಡ ಮಟ್ಟಿನಲ್ಲಿ ಶಬ್ದ ಕೇಳಬೇಕು. ಬಡದದ್ದು ಜೋರಿದೆ, ಸೌಂಡ್ ಕಮ್ಮಿ ಇದೆ, ಪ್ರಯೋಜನ ಇಲ್ಲ. ಸ್ಪೀಕರಲ್ಲಿ ಬಂದಾಗೆ ಜೋರಿರಬೇಕು, ಗಂಭೀರವಾಗಿರಬೇಕು. ಯೂಸ್ತವಶ್ಚ ಪ್ರದೀಪಾಹ ಭವಂತಿ. ಹೋರಾಟಗಾರರು ಗಮ್ಮತ್ತಿನಲ್ಲಿರಬೇಕು, ವಿರೋಧ ಮಾಡುವಂತೆ ಇರಬಾರದು. ಆರಾಮವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿ, ಯುದ್ಧಕ್ಕೆ ಹೇಳಿಕೊಳ್ಳುವವರಾಗಿ, ಯುದ್ಧವನ್ನು ಒಪ್ಪಿಕೊಳ್ಳುವವರಾಗಿರಬೇಕು. ಹಾಗಿದ್ರೆ ಇದು ಮೈಂಡ್ ಸೆಟ್ಟಿಂಗ್ ಇದ್ದಾಗಿ, ಇದು ಸೈಕಾಲಜಿ. ಮನುಷ್ಯ ಗೆಲ್ಲಬೇಕು ಅಂತ ಇದ್ರೆ ಗೆಲ್ಲುವ ಹಾಗೆ ಇರ್ತಾನೆ. ಸೋಲ್ತದೋ ಏನೋ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅವನು ಚಪ್ಪೆಯಾಗಿ ಹೋಗ್ತಾನೆ, ಚಪ್ಪೆಗಟ್ಟಿ ಹೋಗ್ತಾನೆ. ಆದ್ರೆ ಇದು ಒಂದು ಮುಖ. ಹೋರಾಟಗಾರರಲ್ಲಿ ಒಂದು ಹುಮ್ಮಸ್ಸು, ಅವ್ರ ವಿರೋಧ ಇಲ್ಲ ಇದಕ್ಕೆ ಯಾರು ಸಹ. ಬೇಡಿತ್ತು ಕಾಣತ್ತೆ ಹೋರಾಟ ಮಾಡ್ರೆ, ಒಂದು 20 ದಿವಸದ ನಂತರ ಹೋಗ್ಬೋದಿತ್ತೇನೋ, ಮತ್ತೆ ನಾವೆಲ್ಲ ಯಾಕೆ ಒಂದು ಬೇರೆ ಮಾತು ತಗೊಂಡು ಈಗೆಲ್ಲ ಏನೋ ವಿರೋಧ ಮಾತಾಡಿಕೊಳ್ತಾರಲ್ಲ, ವಿರೋಧದ ನೆಲೆಯಲ್ಲಿ ನಿಂತವ್ರು ಬರ್ಲಿಕ್ಕೆ ಬಂದಿದ್ದಾರೆ. ಪಗಾರ ಸಿಗತ್ತಲ್ಲ, ಗಮ್ಮತ್ನಲ್ಲಿ ಅರಮನೆ ಊಟ ಆಗತ್ತೆ. ಯಾವಾಗಲೂ ಹೋರಾಟ ಬಂದಾಗ ಹೋರಾಟ ಜನ್ಮಕ್ಕೊಮ್ಮೆ ಬರ್ಬೋದು ಅಷ್ಟೇ, ಉಳಿ ಸಮಯದಲ್ಲಿ ಗಡದು ತಿನ್ನುವುದಿಲ್ವ ಅಂತ ನೆಲೆಯಲ್ಲಿದ್ದವರಿದ್ದಾರೆ, ಇಲ್ಲ ಅಲ್ಲ. ಹೀಗಾಗಿ ಸಹಜವಾಗಿಯೇ ಹೋರಾಟಗಾರರಲ್ಲಿ ಒಂದು ರೀತಿಯ ತೃಪ್ತಿ, ಪ್ರೀತಿ ಇದ್ದರೆ ಅದು ಗ್ಯಾರಂಟಿ. ಇದು ಜಯಸೈತದ ಭಾವಿನಃ ರೂಪಮಾಹು. ಇದು ಮುಂದೆ ಜಯ ಉಂಟು ಒಂದು ಗ್ಯಾರಂಟಿ ಆಯ್ತು. ಇದು ಸೋಲಿನ ಲಕ್ಷಣ ಅಲ್ಲ, ಇದು ಗೆಲುವಿನ ಲಕ್ಷಣ ಅಂತ. ಮತ್ತೊಂದು ಹೇಳ್ತಾರೆ, ಇಷ್ಟಾಮೃಗಾ ಪೃಷ್ಠತಃ. ನಮಗೆ ಇಷ್ಟವಾದಂತಹ ಪ್ರಾಣಿಗಳು, ಬೆಕ್ಕು ಮುಂತಾದಿಟ್ಟುಕೊಳ್ಳಿ, ಅದು ಹಿಂಬದಿಯಿಂದ ಹೋದ್ರೆ, ಯಾವಾಗ ಸಂಪ್ರಸ್ಥಿತಾನ ಸೈನ್ಯ ಹೊರಟಿದೆ, ಹೋರಾಟಕ್ಕೆ ಹೊರಟಿದ್ದಾನೆ, ಸಾಮಾನ್ಯವಾಗಿ ಹೊರಟದ್ದು ತಿಳ್ಕೊಳ್ಳಿ. ನಿಮಗೆ ಹೋರಾಟ ಅಂತ ಕರ್ಮಕ್ಕೆ ಜೀವನ ಉದ್ದವೇ ನಮ್ದು ಹೋರಾಟವೇ ಅಲ್ಲ. ಆದ್ರಿಂದ ಮನೆಯಿಂದ ಹೊರಟಾಗ ಪ್ರಿಯವಾದಂತಹ ಸಾಕು ಪ್ರಾಣಿಗಳು, ಇಷ್ಟವಾದ ದನ ಆಗಲಿ ಬೆಕ್ಕ ಆಗಲಿ ಅಲ್ಲ, ಅದು ಹಿಂಬದಿಯಿಂದ ಹೊರಟಾಗಿದೆ. ನಾವು ಹೊರಟಾದಾಗ ಹಿಂಬದಿಯಿಂದ ಬಂದ್ರೆ ಅದು ಒಳ್ಳೆದು. ವಾಮತಶ್ಚ ಗಮಿಷ್ಯತಾಂಚ. ಹೋಗ್ತಾ ಇರುವಾಗ ಬಂದ್ರೆ ಅದು ಎಡದಲ್ಲಿ ಬರಬೇಕು. ಹೊರಟೋದ್ರೆ ಹಿಂಬದಿಯಲ್ಲಿ ಬಂದ್ರೆ ಚಂದ. ಹೋರಾಟಕ್ಕೋಸ್ಕರ ಹೋಗಿಬಿಟ್ಟ ಸೈನ್ಯದ ಹಿಂಬದಿಯಲ್ಲಿ ಅವುಗಳು ಹೋದ್ರೆ ಸರಿ. ಹೋಗ್ತಾ ಇರುವಾಗ ಅವುಗಳು ಎಡದಲ್ಲಿ ಹೋದ್ರೆ ಅದು ಚಂದ. ಜಿಜ್ಞಾಸಾನ್ ದಕ್ಷಿಣಾಂ ಸಿದ್ಧಿಮಾಹು. ನಾವು ಬಡಿತಾ ಇರುವಾಗ, ಕೊಲ್ತಾ ಇರುವಾಗ, ಹೊಡಿತಾ ಇರುವಾಗ ಬಲದಲ್ಲಿ ಬಂದ್ರೆ ಅದು ಚಂದ. ನೋಡಿ, ಹೊಡಿತಾ ಇರುವಾಗ ಬಲದಲ್ಲಿ, ಹೋಗ್ತಾ ಇರುವಾಗ ಎಡದಲ್ಲಿ, ಹೋಗಿಬಿಟ್ಟರೆ ಹೊರಟು ಬಿಟ್ಟರಲ್ಲಿ ಹಿಂಬದಿಯಿಂದ, ಮತ್ತೆ ಮುಂಬದಿಯಿಂದ ಬಂದ್ರೆ ಹೇಳಿಲ್ಲ. ಏತು ಅಗ್ರದಷ್ಟೇ ಪ್ರತಿಷೇಧ ಎಂದಿ. ಮುಂಬದಿಯಲ್ಲಿ ನಮ್ಮ ಸಾಕು ಪ್ರಾಣಿಗಳು ಕಂಡ್ರೆ ನಮಗೆ ಸೋಲೊಂದು ಗ್ಯಾರಂಟಿ. ಅದರಿಂದ ಬೆಕ್ಕನ್ನು ಮುಂದೆ ಮಾಡಿಕೊಂಡು, ಆದ್ರಿಂದ ಮುಂದೆ ಬೆಕ್ಕು ಬಂದಾಗ ಹಿಂದೆ ಬರುವುದು ನಾವು ಅದಕ್ಕೆ, ಅಷ್ಟೇ ವಿಷಯ ಅಷ್ಟೇ. ಇಂಥದ್ದೆಲ್ಲ ಅನೇಕ ಲಕ್ಷಣಗಳಿವೆ, ಒಂದಿಟ್ಕೊಳ್ಳಿ. ಹಾಗೆ ಇಷ್ಟ ಮೃಗಗಳು ಹೇಳಿದದಕ್ಕೆ, ಇಷ್ಟ ಮೃಗಗಳು ಅಂದ್ರೆ ಬೆಕ್ಕು, ಮನೆ ಅಂಗಳದಲ್ಲಿ ಓಡಾಡುವಂತ ಮುಂಗುಸಿ ಇರಬಹುದು, ಅಥವಾ ಸಾಮಾನ್ಯ ನಾಯಿಗಳಾದ್ರೂ ಪರವಾಗಿಲ್ಲ. ನಾಯಿಯನ್ನು ಇಷ್ಟಪಡಬಾರದು, ಆದ್ರಿಂದ ನಾಯಿಗಳ ಬಗ್ಗೆ ಹೇಳಲಿಕ್ಕಿಲ್ಲ ವಾಸ್ತವವಾಗಿ. ಈ ಬೆಕ್ಕು ಅಥವಾ ಮುಂಗುಸಿ ಇವನ್ನೆಲ್ಲ ಉಲ್ಲೇಖ, ದನ, ಆಡು, ಕುರಿ ಇವನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಎದುರಲ್ಲಿ ಬಂದ್ರೆ ನಮ್ದು ಕೆಲಸ ಹಾಳಾಗ್ತದೆ ಅಂತ ಅರ್ಥ. ಅದು ಎದುರಲ್ಲಿ ಅಡ್ಡ ಹೋಗ್ಲಿ ನೇರ ಹೋಗ್ಲಿ ಎಂತದೇ ಮಾಡಲಿ, ಎದುರಲ್ಲಿ ನಮ್ಮ ಇಷ್ಟ ಪ್ರಾಣಿಗಳು ಬರಬಾರದು.
ಹೊರಟಿದ್ದರೆ ಹಿಂಬದಿಯಿಂದ, ಹೊರಡ್ತಾ ಇದ್ದರೆ ಹೋಗ್ತಾ ಇದ್ದರೆ ಎಡಬದಿಯಿಂದ, ಹೋಗಿ ಬಡಿತಾ ಇದ್ದರೆ ಕೆಲಸ ಮಾಡ್ತಾ ಇದ್ದರೆ ನಿಂತಿದ್ರೆ ಬಲಬದಿಯಿಂದ ಬಂದ್ರೆ ಅವುಗಳಿಗೆ ನಾವು ಮಾರ್ಕ್ ಹಾಕಬಹುದು. ಈ ಸೈನ್ಯ ಗೆಲ್ತದೆ ಅಂತ. ಮಂಗಲ್ಯ ಶಬ್ದಾನ್ ಶಕುನಾಹ ವದಂತಿ. ಕೆಲವೊಮ್ಮೆ ಹೊರಡುವಾಗ ಹೋಗುವಾಗೆಲ್ಲ ಹಕ್ಕಿಗಳು ಮಾತಾಡ್ತಾವೆ, ಚಂದ ಶಬ್ದ ಮಾಡ್ತವೆ, ಒಳ್ಳೆ ಶಬ್ದ ಮಾಡ್ತವೆ. ಇದು ನಮ್ಮನ್ನು ಗಮನಿಸ್ತದೆ. ಆದ್ರಿಂದ ಆಗ ಯುದ್ಧದಲ್ಲಿ ಜಯ ಇದೆ ಅಂತ ಅರ್ಥ. ಕೆಲವೊಮ್ಮೆ ಕೀಚಲು ಸ್ವರದಿಂದ ಬಹಳಷ್ಟು ಗಲಿಬಿಲಿಗೊಂಡು ಕೋಲಾಹ ಮಾಡುತ್ತಾರೆ, ಆಗ ಅರ್ಥ ಆಗುತ್ತೆ ಗಲಾಟೆ ಜೋರುಂಟು, ಸಿದ್ಧಿ ಇಲ್ಲ ಅಂತ. ಮಾಂಗಲ್ಯ ಶಬ್ದಾನು ಶಕುನಾ ವದಂತಿ ಹಂಸಾಹ ಕ್ರೌಂಚಾಹ ಶತಪತ್ರಾಶ್ಚ ಭಾಸಾಹ. ಈ ಬಲಾಕಗಳು, ಹಂಸಗಳು ಚಂದ ಮಾತಾಡ್ತಾರೆ, ನೀರಿನಲ್ಲಿದ್ದವುಗಳೆಲ್ಲ. ಕ್ರೌಂಚ ಹಕ್ಕಿಗಳು ಇವೆಲ್ಲ ಬಹಳ ಚಂದವಾಗಿ ಶಬ್ದ ಮಾಡಿದರೆ ಗೆಲುವಿದೆ ಖಂಡಿತವಾಗಿ ಅಂತ. ಕೃಷ್ಟಾಹ ಯೋಧಾಹ ಸತ್ವವಂತೋ ಭವಂತಿ. ಯೋಧರಲ್ಲಿ ಒಳ್ಳೆ ಸಾಮರ್ಥ್ಯ ಇದ್ರೆ, ಗಮ್ಮತ್ನಲ್ಲಿದ್ರೆ, ಏನು ಸ್ವಲ್ಪ ಪುಕ್ಕುಲು ಇಲ್ಲದೆ ಇದ್ರೆ ಅಂತ ಖಂಡಿತ ಸೈನ್ಯ ಅದು ಜಯಸೇದದ್ಭಾವಿನೋ, ಮುಂದೆ ಖಂಡಿತವಾಗಿ ಜಯ ಆಗತ್ತೆ ಎನ್ನುವುದರ ರೂಪಮಾಹು ಕಾಣಿಕೆ ಅಂತ ಹೇಳಬಹುದಂತ. ಶಸ್ತ್ರೈ ಪತ್ರೈ ಕವಚೈ ಕೇತುಭಿಶ್ಚ ಸುಭಾನಭಿಹಿ. ಮುಖ್ಯವಾಗಿ ಮುಖವರ್ಣೈಶ್ಚ ಯೂನಾಂ. ಹೋರಾಟಗಾರರ ಯುವಕರ ಮೋರೆ ನೋಡಿ ಹೇಳ್ಬಹುದು. ಮೋರೆ ಬಣ್ಣ ನೋಡಿ, ಪೆಚ್ಚು ಕಟ್ಟಿದ್ರೆ, ಕಪ್ಪಿಟ್ಟು ಹೋಗಿದ್ರೆ ಇವರು ಸೋಲ್ತಾರೆ ಅಂತ ಅರ್ಥ. ಬ್ರೈಟ್ ಆಗಿದ್ರೆ, ಬೆಳಕಾಗಿದ್ರೆ. ಆಯುಧ ನೋಡಿ ಹೇಳ್ಬೋದು, ಆಯುಧವಾಗಿ ಚೆನ್ನಾಗಿ ಹೊಳಿತಾ ಇರ್ತದೆ, ಅವರ ಪತಾಕಿಗಳು ಬಡ್ಕೊಳ್ತಾ ಇರ್ತದೆ, ಧ್ವಜ ಹಾರ್ತಾ ಇರ್ತದೆ, ಅವರ ಕವಚಗಳೆಲ್ಲ ಶಬ್ದ ಮಾಡ್ತಾ ಇರ್ತವೆ. ಹೀಗೊಂದೊಮ್ಮೆ ಆಗಿದ್ರೆ ಖಂಡಿತವಾಗಿ ಭ್ರಾಜಿಷ್ಮದಿ ದುಷ್ಪ್ರತಿವೀಕ್ಷಣೀಯ, ಅವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ರೈಟ್ ಆಗಿ ಬೆಳಗ್ತಾ ಇರ್ತಾರೆ. ಅಂತಹ ಸೈನ್ಯ ಯೇಷಾಂ ಚಮೂಹು ತೇ ಅಭಿಭವಂತಿ ಶತ್ರು. ಅವರು ಖಂಡಿತವಾಗಿಯೂ ಶತ್ರುಗಳನ್ನು ಮುಗಿಸ್ತಾರೆ, ಯುದ್ಧದಲ್ಲಿ ಗೆದ್ದು ಬರ್ತಾರೆ ಅಂತಲೇ ಅರ್ಥ. ನೋಡ್ಲಿಕ್ಕೆ ಆಗುದಿಲ್ಲ ಅವರನ್ನು, ಯೋಧರ ಮೋರೆಯನ್ನು, ಕಣ್ಣನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಆ ರೀತಿಯಾಗಿ ಬಹಳಷ್ಟು ತೇಜಸ್ಪೂರ್ಣ ಆಗಿರ್ತದೆ. ಅದರಿಂದ ಅವ್ರು ಗೆಲ್ತಾರೆ ಅಂತ ಅರ್ಥ. ಯಾರ ಕಣ್ಣು ನೋಡುವಾಗ ಕಳೆ ಗುಂದಿರ್ತದೆ ಅವರು ಸಾಯ್ತಾರೆ ಅಂತ ಅರ್ಥ. ಕಣ್ಣಿನಲ್ಲಿ ಬೆಳಕು ಕಮ್ಮಿ ಆದ್ರೆ ಸಾಯಲಿಕ್ಕೆ ಬಂದು ಅಂತ ಅರ್ಥ. ಇನ್ನು ಕನ್ನಡಿ ನೋಡಿಕೊಂಡು ಹುಡುಕಬೇಡಿ ಹಾಗೆ ಹೀಗೆ ಅಂತ. ಇದು ಹೋರಾಟ ರಂಗಣದಲ್ಲಿ ನಾನು ಹೇಳಿದ್ದೆ ಎನ್ನುವುದಾದ್ರೂ ಎಲ್ಲ ಕಡೆ ಇದು ಸತ್ಯ ವಿಷಯವೇ ಇಲ್ಲ ಅಲ್ಲ, ಅಭ್ಯಾಸ ಆದವರಿಗೆ ಗೊತ್ತಾಗತ್ತೆ. ಆ ಬೆಳಕು ನೋಡಿ ಎಷ್ಟು ಸಮಯ ಇದೆ ಎನ್ನುವುದನ್ನು ಹೇಳಲಿಕ್ಕೆ ಬರುವಷ್ಟರ ಮಟ್ಟಿಗೆ ಅಭ್ಯಾಸದವರಿದ್ದಾರೆ. ಶುಶ್ರೂಷವಶ್ಚ ಅನಭಿಮಾನಿನಶ್ಚ ಪರಸ್ಪರಂ ಸೌಹೃದಮಾಸ್ಥಿತಾಶ್ಚ. ಒಳ್ಳೆ ಸೇವೆ ಮಾಡುವವರು, ದುರಹಂಕಾರ ಈಗೋ ಯಾವುದೂ ಇಲ್ಲ, ಪರಸ್ಪರ ಒಬ್ಬೊಬ್ಬರಲ್ಲಿ ಬಹಳಷ್ಟು ಪ್ರೀತಿ ವಿಶೇಷಗಳನ್ನೆಲ್ಲ ಮಾಡಿದ್ದಾರೆ. ಇಂತಹ ಸೈನ್ಯವನ್ನಮಿದ್ರೆ ಖಂಡಿತವಾಗಿ ಯಶಾಂ ಯೋಧಾಹ ಶೌಚಂ ಅನುಷ್ಠಿತಾಶ್ಚ. ಪ್ರಧಾನವಾದ ಮತ್ತೊಂದು ಲಕ್ಷಣ ಹೇಳ್ತಾರೆ, ಮಡಿವಂತಿಗೆ ಉಂಟಾದರೆ ಖಂಡಿತ ಗೆಲ್ತಾರೆ. ನೋಡಿ, ಸೋಲು ಎಲ್ಲಿರುವುದು ಕೇಳಿದ್ರೆ ಮೈಲಿಗೆ ಇದ್ದಲ್ಲಿ. ಮೈಲಿಗೆ ಇದ್ದಲ್ಲಿ ಕಲಿ ಬರ್ತಾನೆ, ಕಲಿ ಬಂದಲ್ಲಿ ಸೋಲು ಬರ್ತದೆ. ಅವನ ಪರಿವಾರ ಇದ್ದಾಗ ಕೆಟ್ಟದ್ದೆಲ್ಲ ಆದಾಗ ಅದನ್ನು ಮೊದಲು ಮಡಿ ಮಾಡಲಿಕ್ಕೆ ಉಂಟು. ಎಂಜಲು ಮಾಡದೆ ಶುದ್ಧತೆಯನ್ನು ಕಾಪಾಡಿಕೊಂಡು ತರಹೇವಾರಿ ಸೊತ್ತುಗಳನ್ನೆಲ್ಲ ಹತ್ತಿರಕ್ಕೆ ತಾರದೆ ನಿಜವಾಗಿ ವಸ್ತುಗಳನ್ನು ಸುಮಾರಾಗಿ ಮುಟ್ಟದಿರುವುದೇ ಮಡಿ ಅಷ್ಟೇ. ಯಾಕೆಂದ್ರೆ ಪ್ರತಿಯೊಂದು ವಸ್ತುವಿನ ಸುತ್ತಲೂ ಅದರದ್ದೇ ಆಗಿರತಕ್ಕಂತಹ ಸಾಂಕ್ರಾಮಿಕಗಳು ಇರ್ತವೆ. ಅದು ಕಾರ್ನರ್ಗಳಲ್ಲಿ ಜಾಸ್ತಿ ವಸ್ತುವಿನಂತು. ಇದು ಭೌತ ವಿಜ್ಞಾನ, ನೀವು ತಿಳಿಬಹುದು. ಟಿಪ್ಸ್ಗಳಲ್ಲಿರುವಂತಹವುಗಳ ವಿಚಿತ್ರ ಮೈಯಲ್ಲಿ, ಹೊರಮೈಯಲ್ಲಿ, ಒಳಮೈಯಲ್ಲಿಕ್ಕಿಂತ ಹೆಚ್ಚಿನ ವ್ಯವಸ್ಥೆಗಳು. ಅದನ್ನು ಬಹಳಷ್ಟು ಅದನ್ನು ಕಾಂತಶಕ್ತಿಗಳಿಂದೆಲ್ಲ ಗುರುತಿಸ್ತಾರೆ ಬೇಕಾದಷ್ಟು. ಅದನ್ನು ಯಾವುದೇ ಸೊತ್ತನ್ನು ಹೆಚ್ಚು ಕಡಿಮೆ ಮುಟ್ಲಿಕ್ಕೆ ಹೋಗಿ ನಿಮ್ಮ ಕೈಯಲ್ಲಿ ಅಂತ ಕೇಸಿಗಳನ್ನು ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾರೆ. ಅದರಿಂದ ಶೌಚವನ್ನು ಯಾರು ಸಂಪಾದನೆ ಮಾಡಿದ್ದಾರೆ ಅಂತಹ ಯೋಧರು, ಅವರ ಸೈನ್ಯ ಅದು ಖಂಡಿತವಾಗಿಯೂ ಜಯದ ಲಕ್ಷಣದಲ್ಲಿದೆ ಅಂತ ಜಯಸ್ಥೈತದ ಭಾವಿನಃ ರೂಪಮಾಹು. ಅಂತಹ ಯೋಧರಿಂದಾಗಿ ಅವರಿಗೆ ಪಾಳಯಕ್ಕೆ ಜಯ ಬರ್ತದೆ. ಶಬ್ದ ಸ್ಪರ್ಶ ತಥಾ ಗಂಧ ವಿಚರಂತಿ ಮನಪ್ರಿಯಾ ಧೈರ್ಯಂಚ ಅವಿಶತೆ ಯೋಧಾನ್.
ವಿಜಯಸ್ಯ ಮುಖಂಚದು. ವಿಷಯಗಳು ತುಂಬ ಅಪ್ಯಾಯಮಾನವಾಗಿರುತ್ತದೆ. ಕಿವಿಗೆ ಕೇಳುವ ಶಬ್ದ ಆಗಲಿ, ಮೈಗೆ ಮುಟ್ಟುವ ಗಾಳಿ ಆಗಲಿ, ಮೂಗಿಗೆ ಬಡಿಯುವ ಗಂಧವಾಗಲಿ, ಪರಿಮಳವಾಗಲಿ, ಇವೆಲ್ಲ ಕಣ್ಣಿಗೆ ಕಾಣುವ ದೃಶ್ಯ ಆಗಲಿ, ಇವೆಲ್ಲ ಪ್ಲೆಸೆಂಟ್ ಆಗಿ ಚಂದವಾಗಿ, ಏನು ಎಲ್ಲಿಯೂ ಸಹ ಉದ್ವೇಗಕ್ಕೆ ಒಳಗಾಗದಂತೆ ಇದ್ದಿದ್ರೆ, ಈ ವಿಷಯಗಳೆಲ್ಲ ನಮ್ಮ ಇಂದ್ರಿಯಗಳನ್ನು ಮುಟ್ಟುವಾಗ ಸಂತೋಷವನ್ನು, ಮನಸ್ಸಿಗೆ ಪ್ರೀತಿಯನ್ನು ಕೊಡುವಂತಿದ್ದರೆ, ಮನುಷ್ಯನ ಎದೆಯಲ್ಲಿ ಕೆಚ್ಚು ಬೆಳೀತದೆ, ಯೋಧರಲ್ಲಿ ಧೈರ್ಯ ಉಂಟಾಗ್ತದೆ, ಚೆನ್ನಾಗಿರ್ತಾರೆ. ಇದು ವಿಜಯದ ಲಕ್ಷಣ ಅಲ್ವಾ ಅಂತ. ವಿಷಯಗಳು ಸುಖದಲ್ಲಿ ಅವನಿಗೆ ಆಪ್ಯಾಯಮಾನತೆ ಇದ್ದರೆ, ಚೆನ್ನಾಗಿದ್ರೆ, ನೋಡಿ ಜ್ವರ ಇದ್ದವನಿಗೆ ಊಟ ರುಚಿಸುವುದಿಲ್ಲ. ಅವನಿಗೊಂದು ಹಾಡು ಹೇಳುವ ಅಂದ್ರೆ ಬಾಯಿ ಮುಚ್ಚ ಅಂತಾನೆ. ಅವನಿಗೇನಾದೊಂದು ಒಗ್ಗರಣೆಯ ಪರಿಮಳದ್ದು ಸೊತ್ತಂದ್ರೆ ಅವನಿಗೆ ಮೂಗು ಸರಿ ಇರುವುದಿಲ್ಲ, ನಾಲಿಗೆ ಸರಿ ಇರುವುದಿಲ್ಲ, ಟೇಸ್ಟ್ ಬಡ್ಡುಗಳು ಸತ್ತಿರುತ್ತವೆ. ಕಣ್ಣಿಗೆ ಅವನಿಗೆ ಏನಾದ್ರು ತೋರಿಸ್ತೇನೆ ಅಂದ್ರೆ ಬೇಡ ಅಂತ. ಹಾಗಾಗಿ ರೋಗಗ್ರಸ್ತ ಮಾತ್ರ ಅಲ್ಲ, ಪಿಶಾಚಗ್ರಸ್ತನು. ಪಿಶಾಚಗ್ರಸ್ತ ಅಂದ್ರೆ ಯಾರಾದ್ರೂ ಮನೆಯಲ್ಲಿ ಅವನಿಗೆ ಸತ್ತಿದ್ರೆ, ಆಗಬೇಕಾದವರು ಅವನಿಗೆ ಕೈ ಕೊಟ್ಟು ಓಡಿ ಹೋಗಿದ್ರೆ, ಅದು ಬಿಟ್ಟಿದ್ರೆ, ಇಲ್ಲ ಅಂತ ಆಗಿದ್ರೆ ಅವನಿಗೆ ಯಾವುದು ಬೇಡ. ನೀವು ಯಾವ ಚಿತ್ರ ತೋರಿಸಿ, ಯಾವ ವಸ್ತುವನ್ನು ತಂದು ಕೊಡಿ, ಅದನ್ನ ಮನಸ್ಸಿಗೆ ಪ್ರಿಯವಾಗುವಂತೆ ವಿಷಯಗಳು ಇಲ್ಲುವಲ್ಲಿ ಅವನು ಖಂಡಿತವಾಗಿ ಯೋಧರು ಚೆನ್ನಾಗಿ ಹೋರಾಟ ಮಾಡಿ, ಕೆಚ್ಚನೆಯಿಂದ ಹೋರಾಟ ಮಾಡಿ, ಧೈರ್ಯದಿಂದ ಸೈನ್ಯವನ್ನು ಗೆಲ್ಲಿಸ್ತಾರೆ. ಶಬ್ದ ವಾಮೇ ಪ್ರಸ್ಥಿತಸ್ಯ ದಕ್ಷಿಣೆ ಪ್ರವಿವೀಕ್ಷತಃ ಪಶ್ಚಾತ್ ಸಂಸಾಧಯತ್ಯರ್ಥಂ ಪುರಸ್ತಾಚ್ಯ ನಿಷೇಧತೆ. ಹೀಗೆ ಸದ್ದುಗಳು ಹಾಗೆ. ಅದರಿಂದ ಯಾರನ್ನು ಹೋಗುವಾಗ ಮಾತಾಡಿಸಬಾರ್ದು ಹೇಳುದು. ಹಿಂಬದಿಯಿಂದ ಯಾರಾದರೂ ಹೊರಟ್ರಿ ಯಾಕೆ ಹೇಳಿದ್ರೆ ಆಗಬಹುದು. ಹೊರಟವರದ್ದು ಹಿಂಬದಿಯಿಂದ ಬಂದ್ರೆ ತೊಂದರೆ ಇಲ್ಲ, ಸದ್ದು. ಅಥವಾ ಎಡಬದಿಯಿಂದ ಯಾರಾದರೂ ಹೊರಟಿದ್ದಾನೆ, ಎಡಬದಿಯಿಂದ ಯಾರು ಸಂತೆಗ ಅಥವಾ ಮಾರ್ಕೆಟಿಗ, ಆಫೀಸಿಗ, ಕೆಲಸಕ್ಕ ಅಂತ ಕೇಳಿದ್ರೆ ತೊಂದರೆ ಇಲ್ಲ. ಬಲಬದಿಯಿಂದ ಪ್ರವಿವೀಕ್ಷತಃ ಹೋಗಿ ಆಯಿತು ಅಂತವರ ಬಳ್ಳಿಯಲ್ಲಿ ಬಲಬದಿಯಲ್ಲಿ ಕೇಳಿದರೆ ನಡೀತದೆ. ಇದು ಹೋರಾಟಕ್ಕೆ ಹೇಳಿದ್ದು ನಾನು. ಹೋರಾಟದಲ್ಲಿ ಆಗುವಾಗ ಹೊರಟರೆ ಎಡದಲ್ಲಿ, ಹೋಗಿದ್ದರೆ ಬಲದಲ್ಲಿ, ಮುಗಿಸಿದ್ದರೆ ಹಿಂಬದಿಯಿಂದ. ಎದುರಲ್ಲಿ ಯಾರಾದ್ರೂ ಕೇಳಿಬಿಟ್ರೆ ಹೊರಟಾಗಿ ಉಂಟಲ್ಲ, ಹೌದು ಇವತ್ತು ಹೋಯ್ತು ಹಾಳಾಯ್ತು ಅಂತ ಅರ್ಥ. ಎದುರೇ ಬಂದು ಯಾರಾದ್ರೂ ಎಲ್ಲಿಗಪ್ಪ ಹೋಗ್ತಾ ಇದ್ದೀರಿ ಹೇಳಿದ್ರೆ ಹೋಗ್ತಾನೆ ಅಂತ ಅರ್ಥ, ಅವನು ಬರುವುದಿಲ್ಲ ಅಂತ ಅರ್ಥ. ಆದ್ರಿಂದ ಅವನು ಹೋಗುದಿಲ್ಲ, ಹಿಂದೆ ಬರಬೇಕು. ಅದನ್ನ ಎದುರಲ್ಲಿ ಯಾರು ಬಂದು ದೂರ ಅಂತ ಕೇಳಲಿಕ್ಕಿಲ್ಲ, ಎಲ್ಲಿಗೆ ಅಂತ ಕೇಳಲಿಕ್ಕಿಲ್ಲ, ಹೊರಟದ್ದ ಅಂತ ಕೇಳಲಿಕ್ಕಿಲ್ಲ. ಅದನ್ನ ಎದುರಲ್ಲಿ ಒಂದು ಸದ್ದು ಬಂದ್ರೆ ಅದು ಕೇಳುವುದಷ್ಟು ಹೇಳಿದಲ್ಲಿ ಎಂತದೇ ಸದ್ದು, ಏನೇ ಸದ್ದು, ಏನೋ ಒಂದು ಬಿದ್ದ ಸದ್ದಾಯಿತು, ಏನೋ ಒಂದು ಬಡಿದ ಸದ್ದು, ಏನೋ ಒಂದು ಮಾತು, ಏನೋ ಯಾರಿಗೋ ಏನೋ ಹೇಳಿದಕ್ಕೆ ಕೇಳುದು ಶಬ್ದ, ಅದು ಎಡದಲ್ಲಿ ಕೇಳಿದ್ರೆ ಹೊರಡುವಾಗ ಪರವಾಗಿಲ್ಲ. ಬಲದಲ್ಲಿ ಹೊರಟ ನಂತರ ಬಲದಲ್ಲಿ ಕೇಳಿ ಬಂದ್ರೆ ಪರವಾಗಿಲ್ಲ. ಹಿಂಬದಿಯಲ್ಲಿ ಕೇಳಿದ್ರು ಕೆಲಸ ಆಗ್ತದೆ. ಆ ಸದ್ದು ಮುಂಬದಿಯಲ್ಲಿ ಆಗಿದೆ. ಹೊರಟಿದ್ದಾನೆ, ಅವನು ತೋಟದ ಮನೆಯಿಂದಲೇ ಯಾವುದೋ ಒಂದು ಹಣ್ಣೋ ಎಲೆಯೋ ಕಾಯೋ ಕೆಳಗೆ ಬಿದ್ದು ಸದ್ದಾಯಿತು, ಕೆಲಸ ಆಗುವುದಿಲ್ಲ ಅಂತ ಹೊರಟದ್ದು. ಎದುರಲ್ಲಿ ಸದ್ದು ಬರಬಾರದು. ಮತ್ತೆ ಅದಕ್ಕೋಸ್ಕರ ಹಿಂಬದಿ ಜನ ಇಟ್ಟುಕೊಂಡು ಶಬ್ದ ಮಾಡುವುದಲ್ಲ. ಮತ್ತೆ ಅದೇ ಕೃತ್ರಿಮ ಇಲ್ಲ ಇಲ್ಲಿ, ಆಗುವುದನ್ನಷ್ಟು ಪ್ರಕೃತಿ ನಿರ್ಮಿತವಾದ ಈ ಶಬ್ದಕ್ಕೇನು ಗೊತ್ತಿಲ್ಲ ನಮಗೆ. ನಾವು ಹೋಗುವಾಗಲೇ ತೋಟದಿಂದ ಮಡಲು ಬೀಳ್ಬೇಕಾ, ಎದುರಲ್ಲಿ ಸದ್ದಾಗಬೇಕಾ, ಒಂದು ಅರೆ ಕ್ಷಣದ ಮೊದಲಾಗಬಾರದ? ಅದಕ್ಕೆ ಹೇಳಿದ್ದು ಇಂತಹ ಸಂದರ್ಭಗಳೆಲ್ಲ ಸೂಚನೆಯನ್ನು ಕೊಡುತ್ತದೆ. ನೀವು ನಿಲ್ಲಿಸಬಹುದು, ಕೆಲಸವನ್ನು ಮತ್ತೆ ಮಾಡು. ಕೇವಲ ಸದ್ದಿಗೆ ಏನು ಸದ್ದು ಹೇಳಲಿಲ್ಲ. ಅದಕ್ಕೆ ಹಕ್ಕಿಗಳ ಮಾತಾಡಿದ್ದನ್ನೇ ಹಿಂದೆ ಹೇಳಿ ಆಗಿದೆ. ಕೇವಲ ಪ್ರಕೃತಿಯಲ್ಲಿ ಇರತಕ್ಕಂಥ ಒಂದು ಶಬ್ದ, ಅದಕ್ಕೆ ನಾವು ಏನು ಹೇಳುತ್ತೇವೆ, ಇಚ್ಛಿಗ ಅಂತೇವೆ. ಪ್ರಾಣಶಕ್ತಿಯಿಂದ ಕೀ ಒಂದು ಶಬ್ದ ಇದೆ ಪ್ರಕೃತಿಯಲ್ಲಿ, ಅದನ್ನು ಗಮನಿಸಬೇಕು. ನಾವು ಹೊರಟಾಗಿ ಹೇಗಿರ್ತದೆ, ಎಲ್ಲಿ ಇರ್ತದೆ ಅಂತ. ಬಹಳ ಚಂದವಾದಂತಹ ಸಂಗತಿಗಳು ಇವೆಲ್ಲ. ಲಕ್ಷಣವನ್ನು ಹೇಳುವ ರೀತಿಯವರು. ಸಮ್ಮತ್ಯವಾದೀಂ ಸೇನಾಂ ಚತುರಂಗ ಬಲಂ ಯುಧಿಷ್ಠಿರ ಸಾಮ್ನೈಮ ವರ್ತಯೇ ಪೂರ್ವಂ ಪ್ರಯತೇತ ತತ್ವಯಿತ್. ಧರ್ಮರಾಜನು ಹೇಳುತ್ತಾನೆ, ಸಮ್ಮತ್ಯ ಮಹತೀಂ ಸೇನಾಂ ಚತುರಂಗಾಂ ಯುಧಿಷ್ಠಿರ. ಓ ಧರ್ಮರಾಜ, 4 ಬಗೆಯ ಸೈನ್ಯಗಳನ್ನು ನೀನು ಹೊತ್ಕೊಂಡು ಹೋಗ್ತೀಯಲ್ಲ, ಹೋಗುವಾಗ ಹೋಗಿ ಹೋಗಿ ಹೊರಳಿಯುವುದು ಬೇಡ, ಸ್ವಲ್ಪ ಕಾಯುವುದು. ಸಾಮನೈವ ವರ್ತಯೇ, ಸಾಮ
ದಾನದಲ್ಲಿ ಇರಲಿಕ್ಕೆ. ಮತ್ತೆ ಹೋರಾಟ ಬೇಕಾದ್ರೆ ಪ್ರಯತೇತ ಅಥವಾ ಯುತಿ ಹೋರಾಟ. ಯಾಕೆಂದರೆ ಯುದ್ಧವೇ ಮುಖ್ಯ ಅಲ್ಲ, ಯುದ್ಧದಲ್ಲಿನ ಗೆಲುವೇ ದೊಡ್ಡ ಗೆಲುವು ಅಲ್ಲ. ಮತ್ತೆ ಪುನಃ ಅಲ್ಲಿಗೆ ಬಂದ ಭೀಷ್ಮ. ಎಲ್ಲಿಗೆ? ಮೊದಲಿಗೆ ಗೆಲುವು ಎನ್ನುವುದು ದೇವರ ಕೈಯಲ್ಲಿ ಇರುವುದು. ಇವತ್ತು ನಮ್ಮನ್ನು ದೇವರು ಗೆಲ್ಲಿಸ್ತಾನೆ. ನಾವು ಯೋಧರನ್ನು ಹೆಚ್ಚಿಕೊಂಡಿದ್ದೇವೆ, ಸತ್ವವಂತರು ಹೆಚ್ಚಿದ್ದಾರೆ, ಎಂತ ಮಾಡಿದ್ರೂ ಆಗುವುದಿಲ್ಲ ಲೆಕ್ಕಾಚಾರದಲ್ಲಿ. ಜಗನ್ಯೇವ ಜಯ ಜಗನ್ಯೇವ ವಿಜಯ. ಯುದ್ಧದಲ್ಲಿ ಯದ್ಯುದ್ಧನ್ನಾಮ ಭಾರತ. ಯುದ್ಧದಲ್ಲಿ ಗೆಲುವು ಎನ್ನುವುದು ದೊಡ್ಡ ಗೆಲುವೇ ಅಲ್ಲ. ಈ ಚೆಸ್ಸಿನಲ್ಲಿ ಅಥವಾ ರೆಮ್ಮಿ ಹೇಳ್ತಾರೆ ಅವರು, ಏನಾದರೂ ಕಾರ್ಡ್ ಬಂದಾಗೆ ಅಲ್ವಾ, ಅದು ಅದೃಷ್ಟವೇ ಅಲ್ವಾ. ಆ ಕಾರ್ಡ್ ಬಾರದೇ ಇದ್ರೆ, ಅದಕ್ಕಿಂತ ಮೊದಲಿನ ನಮನಿ ಕಾರ್ಡ್ ಬಂದ್ಬಿಟ್ರೆ, ಚೆಸ್ಸಿನಲ್ಲಿ ಆ ಮೊಮೆಂಟ್ಸ್ ಎಷ್ಟಾದ್ರೂ ಯಾವುದೋ ಒಂದು ಆಂಗಲ್ಸ್ಗಳು. ಕ್ರಿಕೆಟ್ ಹಾಗೆ ಯಾವುದು ಒಂದು ಅದೃಷ್ಟದ ಮೇಲೆ ನಿಂತಿದೆ, ಹೇಳಿದಾಗ ಆಗುವುದಿಲ್ಲ, ಆಗಬೇಕು ಅಂತಿಲ್ಲ. ಆದ್ರೆ ಇವುಗಳಲ್ಲೆಲ್ಲ ಸ್ಪರ್ಧೆಯಲ್ಲಿ ಎಲ್ಲ ಜಯ ಉಂಟಲ್ಲ, ಅದು ಸೆಕೆಂಡರಿ ಅಂತ. ಹೋರಾಟ ಮಾಡಿ ಗೆಲ್ಲುವುದುಂಟಲ್ಲ, ಅದು ಮುಖ್ಯ ಅಲ್ಲ. ಅದರಲ್ಲಿ ನಾವೊಂದು ಪ್ರಶ್ನೆ ಕೇಳುತ್ತೇವೆ, ಹೋರಾಟ ಮಾಡಿ ಗೆದ್ದ, ಅದೆಂತದು? ಯಾದೃಚ್ಛಿಕೋ ವಿಧಿಜಯ ದೈವೇನೇತಿ ವಿಚಾರಣ. ಎಂತ ಅದು ಆಗಿ ಹೋಯ್ತಾ? ಹೌದು ಮಾರ್ರೆ. ನಾವು ಹೊಡಿಲಿಕ್ಕೆ ಓಡುವಾಗ ಅದು ಆನೆ ಅವರಿಗೆ ಅಡ್ಡ ಒಂದು ಬಡಿದು ಅವರಿಗೆ ಕಸು ಪೂರ್ವವಾಗಿ ಮತ್ತೆ ನಾವು ಕೊನೆ ಬಡದದ್ದು ಸತ್ತದವ ನೋಡಿ. ಯಾದೃಚ್ಛಿಕ ಆಗ್ತದೆ ಕೆಲವೊಮ್ಮೆ, ಅನ್ಎಕ್ಸ್ಪೆಕ್ಟೆಡ್ಲಿ ಏನೋ ಒಂದಾಗಿ ಏನೋ ಒಂದು ಆಗುವಂಥದ್ದು. ಅವ ಹೊಡೆದಿದ್ದಾನೆ, ನಮ್ಮ ಕುತ್ತಿಗೆ ಏನೋ ಅಡ್ಡ ಬಂದಿದೆ, ತಪ್ಪಿದೆ. ಆದ್ರೆ ನಮ್ಮ ಹೊಡೆತ ಅವನ ಕುತ್ತಿಗೆ ಬಿದ್ದು ಸತ್ತಿದ್ದಾನೆ ಇಷ್ಟೇ. ಇಲ್ಲ ನಮ್ದೇ ಕುತ್ತಿಗೆ ಮೊದಲು ಹೋಗ್ತಿತ್ತು. ಈ ಕೆಲವೊಮ್ಮೆ ಎದುರಿಚ್ಛೆ ಆಗತ್ತೆ, ಪ್ರಯತ್ನದ ಆಚೆಗೆ ಉಂಟು ಕೆಲವು. ಮತ್ತೆ ಕೆಲವು ಹೇಳುತ್ತಾನೆ, ದೇವರು ಇಲ್ಲಿ ಯುದ್ಧದಲ್ಲಿ ಗೆಲುವು ಬಂದದ್ದು ದೇವರಿಂದಲೋ ಅಥವಾ ಆಟೋಮೆಟಿಕಲಿ ಆಕಸ್ಮಿಕವೋ ಅಥವಾ ನಿನ್ನ ಪ್ರಯತ್ನವೇ ಕೆಲಸ ಮಾಡಿದ್ದೋ? ಆ ಪ್ರಯತ್ನವನ್ನು ಕೂಡಿಸಿದ್ಯಾರು? ಅರ್ಜುನ ಕೇಳಿದ್ನಲ್ಲ ಕೃಷ್ಣನ ಹತ್ರ, ಕೃಷ್ಣ ನನಗೊಂದು ಪ್ರಶ್ನೆ, ಏನು ನಾನು ಹೋರಾಡ್ಲಿಕ್ಕೆ ಹೋಗುವಲ್ಲಿ ಎಲ್ಲ ನನಗಿಂತ ಮೊದಲೊಬ್ಬ ಕಪ್ಪಿನ ಹೋಗಿರ್ತಾನೆ, ಅವ ಎಲ್ಲಿ ಹೋಗಿರ್ತಾನೆ, ನಾನು ಹೋಗುವಾಗ ಅವನು ಬಡಿದಿರ್ತಾನೆ, ನಾನು ಮತ್ತೆ ಬಡಿದವ್ರು ಸಾಯುದು. ಇದೆಂತೆ? ಅದು ದೇವರೇ ಅಂತಾನೆ ಕೃಷ್ಣ. ಅದು ಹಾಗೆ ಎದುರು ಸಂಹಾರ ಶಕ್ತಿ ಹೋಗಿದೆ, ಅದು ನಾನು ಕಳಿಸಿದ್ದೇನೆ. ಮೈವೈತೆ ನಿಯತ ಪೂರ್ವಮೇವ, ಮತ್ತೆ ನಿನ್ನದು ಅಷ್ಟೇ ಸಾರಥಿ, ನೀನ್ ಬೇಕು, ನಿಮಿತ್ತ ಮಾತ್ರ ಭವ ಸಾಚಿ. ಹಾಗಾಗಿ ವಿಚಾರ ಉಂಟು ಯುದ್ಧದಲ್ಲಿ. ಗೆಲುವು ಯಾರಿಂದ ಅಂತ ವಿಚಾರ ಉಂಟು. ಅದು ತನ್ನಷ್ಟಕ್ಕೆ ಆಯ್ತಾ, ಏನೋ ಒಂದು ಮೂಮೆಂಟ್ಸ್ಗಳಲ್ಲಿ, ಅಥವಾ ನಿನ್ನ ಪ್ರಯತ್ನದಿಂದ ಆಯ್ತಾ, ಅಥವಾ ದೇವರೇ ಆಡಿಬಿಟ್ರ ಅಂತ. ಅದನ್ನ ಹೋರಾಟ ದೊಡ್ಡ ಸಂಗತಿ ಅಲ್ಲ. ಯಾಕೆಂದ್ರೆ ಸೈನ್ಯದಲ್ಲಿ ಆಪಗೇವ ಮಹಾವೇಗ ತ್ರಸ್ತ ಇವ ಮಹಾಮೃಗ, ದೊಡ್ಡ ಪ್ರಾಣಿಗಳ ರಾಶಿಯೆಲ್ಲ ಹೆದರಿಕೊಂಡು ಬೆದರಿಕೊಂಡು ಚಲ್ಲಾಪಿಲ್ಲಿಯಾಗಿ ಹೋಗುವ ಹಾಗೆ ಈ ನದಿ ಯದ್ವಾತದ್ದು ಓಡುವಂತೆ ನಮ್ಮ ಸೈನ್ಯ ನದಿ ಹಾಗೆ ದೊಡ್ಡ ವಿಪರೀತ. ಇದನ್ನು ಹಿಡಿಯುವುದೆಲ್ಲಿ, ಬಡಿಯುವುದೆಲ್ಲಿ, ನಿಲ್ಲಿಸುವುದೆಲ್ಲಿ ಅರ್ಥ ಉಂಟ? ದುರ್ನಿವಾರ್ಯತಮ ಚೈವ ಪ್ರಭಗ್ನ ಮಹತೀಚಮೋ. ಎಲ್ಲೆಂದರಲ್ಲಿ ಚದುರುವ ಈ ಸೈನ್ಯಗಳನ್ನೆಲ್ಲ ತಡೆಯುವುದು ಹಿಡಿಯುವುದೆಲ್ಲ ಆಗುವಂಥದ್ದಲ್ಲ. ಎಲ್ಲಿಗೆ ಅಂದ್ರೆ ಭಗ್ನ ಇತ್ತೇವೋ ಅಂತ. ಕೆಲವೊಮ್ಮೆ ಬೊಬ್ಬೆ ಹೊಡೆದಾಗ ಹೋಯ್ತು, ಹಾಳಾಯ್ತು ಹೇಳಿದ್ರೆ ಹಾಳಾಗಿ ಹೋಯ್ತು, ಓಡಿಯಾಯ್ತು, ಓಡಿದ್ರು ಬಿದ್ರು ಸತ್ರು. ಶಬ್ದಕ್ಕೆ ಕೆಲವರು ಸಾಯ್ತಾವೆ, ವಿದ್ವಾಂಸೋಮಿನ ಕಾರಣ. ಇಲ್ಲಿ ಈಗ ನಮಗೂ ಗೊತ್ತಾಗುವುದಿಲ್ಲ ಏನಾಯ್ತು ಅಂತ. ಇದು ಒಂದು ಅಚಾನಕವಾಗಿ ಆಗುವಂಥದ್ದು. ಬೊಬ್ಬೆಯಲ್ಲಿ ಕೆಲವೊಮ್ಮೆ ಆಗಿ ಹೋಗ್ತದೆ, ಸೌಂಡಲ್ಲಿ, ಕೆಲವೊಮ್ಮೆ ಸ್ಪಿರಿಟ್ ಅಲ್ಲಿ, ಕೆಲವೊಮ್ಮೆ ಧೈರ್ಯದಲ್ಲಿ. ಎಂತ ಬುಕ್ಕಲು ಕೆಲವೊಮ್ಮೆ ಹೋರಾಟ ಮಾಡಿ ಗೆದ್ದು ಬರ್ತಾನೆ, ಎಂತ ಶೂರನು ಕೆಲವೊಮ್ಮೆ ಸಾಯ್ತಾನೆ. ಎಂತದು ಉದಾರ ಸಾರ ಮಹತಿ ರೂರು ಸಂಘೋಪಮಾಚಮೋಹು. ಹಾವುಗಳ ರಾಶ. ಹಾವು ಎಂತದ್ದು? ಭಯಂಕರ ಕಚ್ಚಿ ಮುಗಿಸುವ ಹಾವುಗಳಿಗೆ ರುರು ಅಂತ ಹೆಸರು, ನರಕದಲ್ಲಿ ಇರ್ತದೆ. ಅಂತ ನಮೂನೆ ಸೈನ್ಯ ಅಂದ್ರೆ ಗಮ್ಮತ್ತು ಗೊತ್ತಾ? ಒಬ್ಬೊಬ್ಬರು ಒಂದೊಂದು ಜೋರು. ಒಬ್ಬನ ಕೈಗೆ ಒಬ್ಬ ಸಿಕ್ಕಿ ಒಂದು ಹಾವು ಕಚ್ಚಿದ್ದು ಸಾಯಿದೆ ಅಲ್ವಾ? ಹಾಗೆ ಒಂದು ಬಾಣ ಎದೆಗೆ ತಾಗಿದ್ರು, ಎಷ್ಟು ಹೊಡೆದ್ರು ಕವಚ ತರೀಲಿಲ್ಲ ರೀ, ಪೆಟ್ಟು ತಪ್ಪಿಸ್ತಾನೆ, ಗುರಾಣಿಯಲ್ಲಿ ಹರಿದೋಯ್ತು ನೋಡಿ. ಭೀಮಸೇನ ದುರ್ಯೋಧನ ಕತೆ ನೋಡಿ. ಲಾಸ್ಟ್ ಮೂಮೆಂಟಿಗೆ ಅವ ಗಮ್ಮತ್ತು ಮಾಡುವಂತ ತಲೆ ಕೆಳಗೆ ಗಾಳಿ ಮೇಲೆ ಮಾಡಿ ಇವನಿಗೆ ತಪ್ಪಿಸಬೇಕು ಅಂತ ಬಗ್ಗಿಲಿಕ್ಕೆ ಹೋದಾಗ ಹೊಡೆದ ಪೆಟ್ಟು ಟಮಾರ ಅವನ ಸೊಂಟಕ್ಕೆ ಬಿದ್ದು ಪಡ್ಚ, 2 ಕಾಲು ಹೊರಟೋಯ್ತು. ಅವನೇ ಮಾಡಿಕೊಂಡಂತ ಪೆಟ್ಟು ಅದನ್ನು ಚಂದ ಮಾಡಿ ಮಂಡೆ ಕೆಳಗೆ ಮಾಡ್ಲಿಕ್ಕೆ ಹೋಗಿ ಬೆನ್ನಿನ ಕೆಳಗಿನ
ಕೋಲಿನ ಮಧ್ಯಕ್ಕೆ ಹೊಡೆದು ಬಿದ್ದು 2 ಸೊಂಟ ಕೀಲು ತಪ್ಪುವಾಗಿ ಬಿದ್ದುಬಿಟ್ಟ, 2 ಕಾಲು ಇಲ್ಲ. ಮತ್ತೆ ಇದು ಆಗುವಂಥದ್ದು ಒಂದೊಂದು ನಮೂನಿ. ಜರಾಸಂಧ ನೋಡಿ, ಭೀಮಸೇನೆ ಸೀಳಿ ಎಸೆದು ಹಾಕಿಬಿಟ್ಟ, ಮುಗಿದೋಯ್ತಾ, ಜಾಯಿಂಟ್ಸ್ಗಳನ್ನು ತಪ್ಪಿಸಿದ. ಇವೆಲ್ಲ ವಿಚಿತ್ರ ಆಗುವಂಥದ್ದು. ಕೆಲವೊಮ್ಮೆ ಅಪಿ ಪಂಚಶತಂ ಶೂರಾಹ ನಿಗ್ರಂಥಿ ಪರವಾಹಿನಿ ಒಟ್ಟು ಸೇರಿಕೊಂಡು ಜೀವದ ಹಂಗುತರೆಗೂ ಲಡಾಯಿ ಮಾಡಿ 50 ಜನ ಭಯಂಕರ ಜೋರಲ್ಲಿ ಹೋರಾಡಿ ಸೈನ್ಯವನ್ನು ಮರ್ದನೆ ಮಾಡುತ್ತಾನೆ. ಮತ್ತೆ ನೋಡಿದರೆ ಹೇಳ್ತಾನೆ, ಅಪಿ ಪಂಚ ಷಟ್ ಸಪ್ತ ಸಂಹಿತ ಅಭಿವಾ ಪಂಚ ಷಟ್ ಸಪ್ತ ಸಂಹಿತಾ ಕೃತ ನಿಶ್ಚಯ. ಬಾಳ್ ಮಂಡೆ ಮಾಡಿ ಗ್ಯಾರಂಟಿ ಹೇಳಿ 5-7 ಜನ ಸೇರಿ ಮುಗಿಸ್ತಾರೆ ನೋಡಿ. 50 ಜನ ಮುಗಿಸುವ ಕೆಲಸ ಇಲ್ಲಿ, 5-6 ಜನ ಮುಗಿಸುವ ಕೆಲಸ ಇಲ್ಲಿ. ಇದು ಅರ್ಥ ಆಗುವುದಿಲ್ಲ ಅಂದ. ಒಂದು ಸೈನ್ಯವನ್ನು ಓಡಿಸ್ಲಿಕ್ಕೆ, ಹಿಡಿಲಿಕ್ಕೆ, ಬಡಿಲಿಕ್ಕೆ 50 ಸಾಕಾಗ್ತದೆ ಜನ, 5-7 ಜನ ಆಗ್ತದೆ ಅಂತಾನೆ ಭೀಷ್ಮ. ಅದನ್ನ ಜನ ಲೆಕ್ಕಾಚಾರದಲ್ಲಿ ಅವರ ಪರಾಕ್ರಮದ ಹಿನ್ನೆಲೆಯಲ್ಲಿ ಅಥವಾ ಯಾವುದೇ ರೀತಿಯಲ್ಲಿಯೂ ಜಯವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಜಯ ದೇವರ ಕೈಯಲ್ಲಿ ಉಂಟು. ಯಾವುದು ಗೆಲ್ತದೆ ಎಂದು ಸುಮ್ಮನೆ ಒಂದು ರೀತಿಯಿಂದ ಶಕುನವನ್ನು ನೋಡಿ ಹೇಳಲಿಕ್ಕೆ ಹೊರಡಬಹುದು ಹೊರತು ದುಶ್ಶಕನಗಳು ಕಂಡಾಗ ಗೆಲ್ಲಿಕ್ಕೋಸ್ಕರ ಅದಕ್ಕೆ ಬಾಧೆಗಳನ್ನು ನಿವೃತ್ತಿ ಮಾಡುವಂತೆ ನಾವು ಪ್ರಾಯಶ್ಚಿತ್ತ ಮಾಡಬಹುದು. ಆದರೆ ಗೆಲುವಿನ ಕಥೆಯೇ ಅದು ವಿಚಿತ್ರ ಅನ್ನೋ ನೆಲೆಯಲ್ಲಿ ಹೋರಾಟ ಬೇಕು, ಇಷ್ಟೇ ಹೊರಟು. ಹೋರಾಟ ದೊಡ್ಡ ಸಂಗತಿ ಅಲ್ಲ. ಸಮಾಧಾನದಿಂದಲೇ ಬದುಕಿದ್ರೆ ಪ್ರಜಾಕ್ಷೇಮ ಚೆನ್ನದಲ್ವ ಅಂತ ತುಂಬಾ ಚಂದವಾಗಿ ಅನೇಕ ರೀತಿಯ ವೈಚಾರಿಕ ಹಿನ್ನೆಲೆಯಲ್ಲಿ ಭೀಷ್ಮ ಈ ವಾದವನ್ನು ಮುಂದಿಟ್ಟ. ಮತ್ತೆ ಇನ್ನಿತರ ಚಿಂತನೆಗಳಿಗಾಗಿ ಮತ್ತೆ ಸೇರುವ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.